ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಜಾತಾ ಮೇಡಮ್ ರವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಬಿಕಾಂ ಅಧ್ಯಯನ ಮಾಡಿದ್ದಾರೆ. ಇವರು 2010ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ MSc ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಮಾವಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಅಭ್ಯಾಸಗಳನ್ನು ಜನರಿಗೆ ನೀಡುತ್ತಿದ್ದಾರೆ. ಇವರು ಸುಮಾರು 5 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಜಾತಾ ಮೇಡಮ್ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈ ದಿನದ ಚಿಂತನೆ ಧ್ಯಾನದಿಂದ ಜ್ಞಾನ, ನಾಲೆಜ್ ಫ್ರಮ್ ಮೆಡಿಟೇಷನ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನಡೆಸಿಕೊಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಗುರು ಎಮಗೆ ಆಗಿಹನು ಜ್ಞಾನದಾತ, ಜ್ಞಾನ ದೀಪವ ಹಚ್ಚಿ ಬೆಳಗುವಾತ, ಬೆಳಕಿನೆಡೆಗೆ ನಮ್ಮನ್ನು ಒಯ್ಯುವಾತ, ನಿಜವಾಗಿಯೂ ಗುರುವೇ ನಮಗೆ ವಿಧಾತ. ಚಿಂತನೆಯನ್ನು, ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸಿದ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸುತ್ತಾ, ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ವಂದಿಸಿ, ಜೀವನದ ಉನ್ನತಿಯಲ್ಲಿ ನನಗೆ ಸಹಕಾರ ನೀಡುತ್ತಿರುವ ನನ್ನ ಬಾಳ ಸಂಗಾತಿಯನ್ನ ವಂದಿಸಿ, ಪದವಿ ಪಡೆಯಲು ನನಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ ಪ್ರೊಫೆಸರ್ ಸೌಭಾಗ್ಯ ಮೇಡಮ್ ಹಾಗೂ ಈ ಮನೋವಿಕಾಸ ಕಲಾ ಕೇಂದ್ರದ ಬಗ್ಗೆ ತಿಳಿಸಿದ ಪ್ರೊಫೆಸರ್ ಚಂದ್ರಕಲಾ ಮೇಡಮ್ ಅವರನ್ನ ವಂದಿಸಿ, ನಮ್ಮ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಹಾಗೂ ವಿಜಯ ಮೇಡಮ್ ದಂಪತಿಗಳನ್ನ ವಂದಿಸಿ, ಈ ಕಾರ್ಯಕ್ರಮದ ನಿರೂಪಕಿಯರಾದ ಪಲ್ಲವಿ ಮೇಡಮ್, ಸುಗಂಧಿನಿ ಮೇಡಮ್ ಹಾಗೂ ಇದಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವೃಂದದವರನ್ನ ವಂದಿಸಿ, ಈ ಚಿಂತನೆಯನ್ನ ಕೇಳುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನ ವಂದಿಸಿ ಈ ದಿನದ ಚಿಂತನೆಯನ್ನ ಶುರು ಮಾಡುತ್ತಿದ್ದೇನೆ. ಚಿಂತನೆ ಧ್ಯಾನದಿಂದ ಜ್ಞಾನ. ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಚಿಂತನೆ ಧ್ಯಾನದಿಂದ ಜ್ಞಾನ. ಧ್ಯಾನ ಮಾಡೋದ್ರಿಂದ ಜ್ಞಾನ ಹೇಗೆ ಬರುತ್ತೆ? ಜ್ಞಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು ಅಂತೆಲ್ಲ ತಿಳ್ಕೊಳ್ಳೋಣ. ಈಗ ಪ್ರತಿಯೊಬ್ರು ಸ್ಕೂಲ್ಗೆ ಹೋಗಿ ಓದ್ಕೊಳ್ಳೋರೆ. ಸ್ಕೂಲು ಕಾಲೇಜಿನ ಓದಿನಲ್ಲಿ ಜ್ಞಾನ ಸಿಗಲ್ವಾ? ಧ್ಯಾನನೇ ಏನಕ್ ಮಾಡ್ಬೇಕು ಅಂತ ನೋಡುವಾಗ, ಈಗಿನ ಶಾಲಾ ಕಾಲೇಜುಗಳಲ್ಲಿ ಪಡೆದಂತ ವಿದ್ಯೆ ಕೇವಲ ಉದ್ಯೋಗ, ಹಣ ಸಂಪಾದನೆಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾ ಇದೆ. ಗಣಿತ, ವಿಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ಜೀವಶಾಸ್ತ್ರ ಈ ರೀತಿ ಹಲವಾರು ಸಬ್ಜೆಕ್ಟ್ಸ್ ನ ಓದಿ ಒಳ್ಳೆ ಅಂಕಗಳನ್ನ ಪಡೆದು ಪಾಸ್ ಆಗಿ ಕೊನೆಗೊಂದು ಡಿಗ್ರಿ ಮಾಡಿ ಒಳ್ಳೆ ಉದ್ಯೋಗ ಗಿಟ್ಟಿಸ್ಕೊಂಡು ಮದ್ವೆ ಮಾಡ್ಕೊಂಡು ಒಂದೆರಡು ಮಕ್ಕಳು ಮಾಡ್ಕೊಂಡು ಅವ್ರನ್ನ ಓದಿಸಿ ಅವ್ರಿಗೆ ಬೇಕಾದ ವಸತಿಗಳನ್ನ ಮಾಡಿಕೊಟ್ರೆ ಜೀವನ ಮುಗೀತು. ಇಷ್ಟೇನಾ ನಮ್ ಜೀವನ? ನಾವು ಕಲ್ತಂತ ವಿದ್ಯೆ ಕೇವಲ ಹಣ ಸಂಪಾದನೆಗೆ ಮಾತ್ರ ಅನ್ನೋ ತರ ಆಗಿದೆ. ಇದು ಜ್ಞಾನ ಅಲ್ವೇ ಅಲ್ಲ. ಜ್ಞಾನ ಅಂದ್ರೆ ಸತ್ಯವನ್ನ ಅರಿಯೋದು. ನಾನ್ ಯಾರು, ಎಲ್ಲಿಂದ ಬಂದೆ, ನನ್ನ ಜೀವನದ ಉದ್ದೇಶ ಏನು,
ಸತ್ತ ನಂತರ ನನ್ನ ಜೀವದ ಸ್ಥಿತಿ ಏನು, ಪ್ರಕೃತಿ ಅಂದ್ರೆ ಏನು, ನನಗೂ ಪ್ರಕೃತಿಗೂ ಇರೋ ಸಂಬಂಧ ಏನು ಅಂತ ಅರಿಯೋದನ್ನ ನಾವು ಜ್ಞಾನ ಅಂತ ಹೇಳ್ತೀವಿ. ಎಲ್ರೂ ಹುಟ್ಟಿರೋದು ಒಂದೇ ಉದ್ದೇಶದಿಂದಾನೆ, ದೈವವನ್ನ ಅರಿತು ಅದರಲ್ಲಿ ಒಂದಾಗ್ಬೇಕು ಅಂತ. ಆದ್ರೆ ನಾವು ಬೆಳೆದು ದೊಡ್ಡವರಾಗ್ತಾ ನಮ್ಮ ಜೀವನದ ಉದ್ದೇಶವನ್ನ ಮರೆತು ಇಂದ್ರಿಯಗಳ ವ್ಯಾಮೋಹದಲ್ಲಿ ಮುಳುಗಿ ಜೀವಿಸ್ತಾ ಇದ್ದೀವಿ. ಸತ್ಯ ಯಾವುದು ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಇದ್ರಿಂದಾನೇ ನಾವು ಕಷ್ಟದಲ್ಲಿ ಮುಳುಗಿ ಒದ್ದಾಡ್ತಿದ್ದೀವಿ. ದೇವರ ಬಗ್ಗೆ ಸರಿಯಾದ ಪರಿಕಲ್ಪನೆ ಇಲ್ಲ. ದೇವ್ರು ಎಲ್ಲಾರ್ಗೂ ಇಷ್ಟಾನೆ. ಯಾರಿಗಾದ್ರೂ ಕೇಳಿ ದೇವ್ರಂದ್ರೆ ಇಷ್ಟಾನ ಅಂತ ಕೇಳಿದ್ರೆ ಇಷ್ಟ ಅಂತಾರೆ. ಯಾಕೆ ಇಷ್ಟ ಅಂತ ಕೇಳಿದ್ರೆ ನಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರೆ, ನಮ್ಮನ್ನ ಕಷ್ಟಗಳಿಂದ ಪಾರ್ ಮಾಡ್ತಾರೆ, ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಹಾಗಾದ್ರೆ ದೇವ್ರನ್ನ ಕಾಣೋದು ಹೇಗೆ? ದೇವ್ರು ಎಲ್ಲಿದ್ದಾರೆ? ದೇವಸ್ಥಾನಗಳಿಗೆ ಹೋದ್ರೆ ದೇವ್ರು ಕಾಣಿಸ್ತಾನ? ದೈವನ ನಾವು ತಿಳಿಬೇಕಂದ್ರೆ ಆಚೆ ಹುಡುಕಿದ್ರೆ ಸಿಗ್ತಾನ? ಆ ದೈವ ಅಂತರ್ಯಾಮಿ, ಆತ್ಮವಾಗಿ ನಮ್ಮೊಳಗೆ ಇದ್ದಾನೆ. ಇದು ಇಂದ್ರಿಯಗಳಿಗೆ ಎಟುಕದೆ ಇರುವಂತದ್ದು, ಕಣ್ಣಿಂದ ನೋಡಕ್ಕಾಗದೆ ಇರೋಂಥದ್ದು. ಆದ್ರೆ ಆತ್ಮ ಇದೆಯಾ ಇಲ್ವಾ? ಆತ್ಮವೇ ಈ ಶರೀರಕ್ಕೆ ಆಧಾರ. ಈ ಆತ್ಮ ಶರೀರದಿಂದ ಆಚೆಗೆ ಹೋದ್ರೆ ಸಾವು. ಆದ್ರೆ ಸಾಕಷ್ಟು ಜನಕ್ಕೆ ಆತ್ಮದ ಬಗ್ಗೆ ಗೊತ್ತಿಲ್ಲ. ಆತ್ಮ ಅಂದ್ರೆ ಸತ್ತ ನಂತರ ದೆವ್ವ ಆಗೋದು, ಪಿಕ್ಚರ್ ನಲ್ಲಿ ತೋರಿಸ್ತಾರಲ್ಲ ಅದು ಅಂತ ಭಾವಿಸ್ತಾರೆ. ಆತ್ಮ ನಮ್ ದೇಹದಲ್ಲಿ ಇದೆಯಾ ಅಂದ್ರೆ ಗೊತ್ತಿಲ್ಲ. ಇದಕ್ಕೊಂದು ಉದಾಹರಣೆ ನೋಡೋಣ. ಯಾರಾದ್ರೂ ಸತ್ರ ಏನ್ ಮಾಡ್ತಾರೆ? ಇದೇನ್ ಮೇಡಮ್ ಹೀಗ್ ಕೇಳ್ತೀರಾ? ಸತ್ರ ಏನ್ ಮಾಡ್ತಾರೆ? ಕೆಲವ್ರು ಸುಡ್ತಾರೆ, ಇನ್ ಕೆಲವ್ರು ಮಣ್ಣ್ ಮಾಡ್ತಾರೆ, ಅಂದ್ರೆ ಮಣ್ಣಲ್ಲಿ ಹೂಳ್ತಾರೆ ಅಂತ ಹೇಳ್ತೀರಾ ಅಲ್ವಾ? ಸುಟ್ಟಿದ್ದು ಮಣ್ಣ್ ಮಾಡಿದ್ದು ಯಾವ್ದನ್ನ? ದೇಹವನ್ನ ಅಲ್ವಾ? ಇದಾದ ನಂತರ ಅವರು 11 ದಿನ ಸೂತ್ಕ ಅಂತ ಮಾಡ್ತಾರೆ. ಆ ದಿನಗಳಲ್ಲಿ ಅವ್ರ ಮನೆಯವರು ಕರ್ಮಕಾಂಡ ಅಂತ ಮಾಡ್ತಾರೆ. ಯಾವ್ದಕ್ ಮಾಡ್ತಾರೆ? ಆತ್ಮಕ್ಕೆ. ಸತ್ತವರ ಆತ್ಮ ಸ್ವರ್ಗಕ್ಕೆ ಹೋಗ್ಲಿ ಅಂತ ಮಾಡ್ತಾರೆ. ಇದು ಅವ್ರ ಮನೆಯವ್ರು ಮಾಡುವಂತ ಕ್ರಿಯೆ. ಇನ್ನ ಸತ್ತ ವ್ಯಕ್ತಿಯ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಗೊತ್ತಿರೋರು ಅವ್ರ ಕರ್ಮಕಾಂಡ ಮಾಡಲ್ಲ. ಅವರು ಸಂತಾಪ ಸಭೆ ಅಂತ ಮಾಡ್ತಾರೆ. ಅಂದ್ರೆ 2 ನಿಮಿಷ ಮೌನದಲ್ಲಿದ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ತಾರೆ. ಹಾಗಾದ್ರೆ ಇಷ್ಟು ದಿನ ಆ ದೇಹದಲ್ಲಿ ಆತ್ಮ ಇತ್ತ ಇಲ್ವಾ? ಆ ಆತ್ಮ ದೇಹದಲ್ಲಿ ಇದ್ದಿದ್ರಿಂದಾನೇ ತಾನೇ ಉಸಿರಾಡ್ತಾ ಇದ್ದ. ಅದು ಆಚೆಗೆ ಬಂದ ಮೇಲೆ ತಾನೇ ಪ್ರಾಣ ಬಿಟ್ರು, ಸ್ವರ್ಗಸ್ಥರಾದ್ರು ಅಂತ ಹೇಳೋದು. ಹಾಗಾದ್ರೆ ಆತ್ಮ ಜೀವಂತವಾಗಿರೋರ್ಗೆಲ್ಲರಿಗೂ ಇದೆಯಾ ಇಲ್ವಾ? ಇದೆ ಅಲ್ವಾ? ಹಾಗೆ ಪ್ರಾಣಿ ಪಕ್ಷಿಗಳು, ಹುಳ ಹುಪ್ಪಟಗಳು, ಗಿಡ ಮರಗಳು, ಅವುಗಳಲ್ಲಿ ಆತ್ಮ ಇದೆಯಾ? ಯಾವುದೆಲ್ಲ ಜೀವಂತವಾಗಿದೆಯೋ ಅವೆಲ್ಲವುದ್ರಲ್ಲೂ ಆತ್ಮ ಇದೆ. ಈ ಆತ್ಮ ಎಲ್ಲರಲ್ಲೂ ಇರೋವಾಗ ಅದರ ಬಗ್ಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇದೆಯಾ ಇಲ್ವಾ? ಅವಶ್ಯಕತೆ ಇದೆ. ಆದ್ರೆ ಯಾವುದೇ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇಲ್ಲ. ದೇಹದಲ್ಲಿ ಯಾವ್ಯಾವ ಅಂಗಗಳು ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಕಣ್ಣಿಗೆ ಕಾಣದ ಆತ್ಮದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇಲ್ಲ. ಕಾರಣ ಅವ್ರಿಗೇನೆ ಅದರ ಬಗ್ಗೆ ಗೊತ್ತಿಲ್ಲ. ಈ ಆಧ್ಯಾತ್ಮಿಕ ವಿದ್ಯೆಯನ್ನ, ಆಧ್ಯಾತ್ಮಿಕ ಅಂದ್ರೆ ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂತದ್ದನ್ನ ಆಧ್ಯಾತ್ಮಿಕ ಅಂತ ಕರಿತೀವಿ. ಇದನ್ನ ಕೇವಲ ಕೆಲವೊಂದು ಸ್ಪಿರಿಚುಯಲ್ ಸೆಂಟರ್ಸ್ ನಲ್ಲಿ, ನಮ್ಮ ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಮಾತ್ರ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಅಂದ್ರೆ ಆತ್ಮದ ಬಗ್ಗೆ ತಿಳಿಯದೇ ಇದ್ರೆ ಏನಾಗತ್ತೆ? ದೈವದ ಬಗ್ಗೆ ಸರಿಯಾದ ಅರಿವು ಮೂಡಲ್ಲ. ದೈವದ ಬಗ್ಗೆ ಸರಿಯಾದ ಅರಿವಿಲ್ದೆ ಇದ್ರೆ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ, ದುರ್ಗುಣಗಳು ಹೆಚ್ಚಾಗತ್ತೆ. ಹಲವಾರು ಮತಗಳು ಹುಟ್ಟಿ ಬಂದು ಒಬ್ಬೊಬ್ರು ಒಂದೊಂದು ದೈವನ ಸೃಷ್ಟಿ ಮಾಡಿ ನಮ್ ದೇವ್ರೇ ಶ್ರೇಷ್ಠ, ನಮ್ ದೇವ್ರೇ ಶ್ರೇಷ್ಠ ಅಂತ ಕಿತ್ಲಾಡ್ತಾರೆ. ಇರುವುದು ಒಂದೇ ದೈವ, ಅದು ಆತ್ಮ ಸ್ವರೂಪವಾಗಿ ಇದೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ನಾನು ಸರ್ವಾಂತರ್ಯಾಮಿ ಅಂತ. ಮಮ ಆತ್ಮ ಸರ್ವಭೂತಾನಾಂ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಆತ್ಮವೇ ಎಲ್ಲರಲ್ಲೂ ಆತ್ಮ ಸ್ವರೂಪವಾಗಿ ಇದೆ.
ಎಲ್ಲೆಲ್ಲೂ ಎಲ್ಲರಲ್ಲೂ ನಾನೇ ಇದ್ದೀನಿ ಅಂತ. ಅಣು ರೇಣು ತೃಣ ಕಾಷ್ಟ ಒಂದು ಚಿಕ್ಕ ಪರಮಾಣುವಿನಿಂದ ಹಿಡಿದು ಕಣ್ಣಿಗೆ ಕಾಣದಂತ ಒಂದು ಪರಮಾಣುವಿನಿಂದ ಹಿಡಿದು ಪ್ರಪಂಚದ ಎಲ್ಲದರಲ್ಲೂ ನಾನೇ ಇದ್ದೀನಿ, ನಾನು ಇಲ್ದೇ ಇರೋ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ದೈವ ಎಲ್ಲರಲ್ಲೂ ಎಲ್ಲೆಲ್ಲೂ ಇದ್ರು ನಮ್ಗೆ ತಿಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇದೆಯಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಅಜ್ಞಾನ ಆವರಿಸಿದೆ. ಲಲಿತಾ ಸಹಸ್ರನಾಮದಲ್ಲಿ ಒಂದ್ ಕಡೆ ಹೇಳ್ತಾರೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸದುರ್ಲಭ ಅಂತ. ಅಂದ್ರೆ ದೈವನ ಅಂತರ್ಮುಖವಾಗಿ ಹೋಗಿ ತಿಳಿಬೇಕೇ ವಿನಃ ಬಹಿರ್ಮುಖವಾಗಿ ನಾವು ತಿಳ್ಕೊಳ್ಳೋದು ಕಷ್ಟ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತರ್ಮುಖವಾಗಿ ತಿಳಿಯೋದು ಹೇಗೆ? ಯಾವ್ದಾದ್ರೂ ಪೂಜಾ ವಿಧಾನ ಇದೆಯಾ? ಯಜ್ಞ ಯಾಗಾದಿಗಳಿದೆಯಾ? ತಿಳಿಲಿಕ್ಕೆ ಇದರಿಂದ ಸಾಧ್ಯ ಆಗೋದಿಲ್ಲ. ಮಂತ್ರ ತಂತ್ರಗಳಿಂದಾಗ್ಲಿ ಸಾಧ್ಯ ಇದೆಯಾ ಅಂದ್ರೆ ಇಲ್ಲ. ಕೇವಲ ಧ್ಯಾನದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನಮ್ಮ ವೇದಾದ್ರಿ ಮಹರ್ಷಿಯವರು. ಇಲ್ಲಿ ಒಂದು ಕವಿತೆಯಲ್ಲಿ ಯೋಗಿ ವೇಮನ ಹೀಗೆ ಹೇಳ್ತಾರೆ, ಮನಸ್ಸೇ ಮಾಯಾ ಮೃಗಮೌ ಮನಸ್ಸೇಮಿಟಿ ಪೈಕಿ ಪೋನಿಕು ಮನಸ್ಸುನ ಮನಸ್ಸಂದೇ ಚಂಪಿತೆ ಅದೇ ಮುಕ್ತಿ ಅಂತ ಹೇಳ್ತಾರೆ. ಮನಸ್ಸು ಒಂದು ಮಾಯಾಮೃಗ ಇದ್ದ ಹಾಗೆ. ರಾಮಾಯಣದಲ್ಲಿ ಮಾಯಾಮೃಗ ಗೊತ್ತಲ್ವಾ? ಬಂಗಾರದ ಜಿಂಕೆ. ಅದನ್ನ ನೋಡಿ ಸೀತೆ ಬೇಕು ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು. ಹಾಗೆ ಅವಳ ಜೊತೆಗಿದ್ದಂತ ರಾಮ ಲಕ್ಷ್ಮಣರು ಸಹ ಕಷ್ಟಗಳು ಅನುಭವಿಸುವ ಹಾಗೆ ಆಯ್ತು. ಅದೇ ರೀತಿ ನಮ್ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಆಸೆ ಪಟ್ರೆ, ಆಸೆಗಳು ನೀತಿ ಸಮ್ಮತವಾಗಿ ಇಲ್ದಿದ್ರೆ ತೊಂದರೆಗೆ ಒಳಗಾಗ್ತೀವಿ. ಅದ್ರ ಜೊತೆಗೆ ಮನೆಯವರು ಸಹ ತೊಂದರೆ ಅನುಭವಿಸ್ಬೇಕಾಗತ್ತೆ. ಮನಸ್ಸನ್ನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕೇ ವಿನಃ ನಾವು ಅದ್ರ ಕಂಟ್ರೋಲ್ಗೆ ಹೋಗ್ಬಾರ್ದು. ಅಲೆಯುವ ಮನಸ್ಸನ್ನ ನಿಲ್ಸಿ ಅದ್ರಲ್ಲೇ ಲಯಗೊಳಿಸ್ಬೇಕು. ಮನಸ್ಸಂದೇ ಚಂಪಿತೆ ಅಂತ ಹೇಳ್ತಾರೆ. ಮನಸ್ಸು ಎಲ್ಲಿಂದ ಬಂದಿದೆಯೋ ಅದ್ರಲ್ಲೇ ಲೀನಗೊಳಿಸಿದ್ರೆ ಅದಕ್ಕೆ ಸುಖ. ನಾವ್ ಎಷ್ಟೇ ಒಳ್ಳೊಳ್ಳೆ ಊರುಗಳನ್ನ ಸುತ್ತಾಡ್ಕೊಂಡ್ ಬಂದ್ರು ನಮ್ ಮನೆಗೆ ನಾವು ಬಂದ್ರೆ ನಮ್ಗೆ ಖುಷಿ. ಅದೇ ತರ ಮನಸ್ಸು ತನ್ನ ನೆಲೆಯನ್ನ ಸೇರಿದಾಗ ಅದಕ್ಕೆ ತೃಪ್ತಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿರೋವಾಗ ನಮ್ಮ ಮನಸ್ಸಿನ ಆವರ್ತನ ಅಲೆ 14ರಿಂದ 40ರವರೆಗೂ ಇರುತ್ತೆ, ಥೀಟಾ ಸ್ಟೇಟ್. ಧ್ಯಾನದಿಂದ ಈ ಅಲೆಯ ಆವರ್ತನೆ ಕಡಿಮೆ ಮಾಡ್ತಾ ಮಾಡ್ತಾ ಮನಸ್ಸು ಎಲ್ಲಿಂದ ಹುಟ್ಟಿದ್ಯೋ ಅಲ್ಲೇ ಲಯಗೊಳಿಸಿದಾಗ, ಅಂದ್ರೆ 1ರಿಂದ 3 ಆವರ್ತನ ಅಲೆ, ಡೆಲ್ಟಾ ಸ್ಟೇಟ್ ಅಂತ ಹೇಳ್ತೀವಿ. ಈ ಸ್ಟೇಟ್ಗೆ ಬಂದಾಗ ಪ್ರಪಂಚದ ರಹಸ್ಯಗಳೆಲ್ಲವನ್ನ ನಾವು ಅರಿಯೋದಿಕ್ಕೆ ಸಾಧ್ಯವಾಗುತ್ತೆ. ಈ ಸ್ಟೇಜ್ಗೆ ಹೋಗೋದು ತುಂಬಾ ಕಷ್ಟ, ಆದ್ರೆ ಜಾಸ್ತಿ ಪ್ರಯತ್ನ ಪಟ್ರೆ ಖಂಡಿತ ಸಾಧ್ಯ ಆಗುತ್ತೆ ಅಂತಾರೆ ಮಹರ್ಷಿ. ಈ ರೀತಿಯಾಗಿ ಹಲವಾರು ಋಷಿಗಳು ಧ್ಯಾನ ಮಾಡಿ ವಿಜ್ಞಾನ ಮುಂದುವರಿಯೋದಕ್ಕಿಂತ ಮುಂಚೆನೆ ವಿಶ್ವದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಗ್ರಹಗಳು, ನಕ್ಷತ್ರಗಳ ಬಗ್ಗೆ, ಅದರ ಸುತ್ತುವಿಕೆಯ ಬಗ್ಗೆ, ಅವುಗಳ ನಡುವೆ ಇರುವ ಅಂತರದ ಬಗ್ಗೆ, ಅವುಗಳಿಗೂ ನಮ್ಮ ದೇಹಕ್ಕೂ ಇರುವಂತ ಸಂಬಂಧದ ಬಗ್ಗೆ ಹಲವಾರು ವಿಚಾರಗಳನ್ನ ವಿಜ್ಞಾನಗಳು ಕಂಡು ಹಿಡಿಯಕ್ಕಿಂತ ಮುಂಚೆನೆ ತಿಳಿಸಿದ್ದಾರೆ. ಹಾಗೂ ವಿಜ್ಞಾನಕ್ಕೂ ಕಂಡು ಹಿಡಿಯಲಾಗದಂತ ಈ ಆತ್ಮದ ಬಗ್ಗೆ, ಪ್ರಪಂಚದ ಸೃಷ್ಟಿಯ ಬಗ್ಗೆ ಧ್ಯಾನದ ಮೂಲಕ ಅವರು ಅರ್ಥ ವಿವರಣೆಯನ್ನ ನೀಡಿದ್ದಾರೆ. ಯೋಗಿ ವೇಮನ ತನ್ನ ಇನ್ನೊಂದು ಕವಿತೆನಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ತನಲೋಪಲ ಸರ್ವಂ ಉಂಡಗ వెదకలేక ధర వెతికిడి ఈ తనవుల మోసెడి ఎద్దులు మనము తెలుపಂಗ ವಶముಲೇ ಮದಿಲೋ ವೇಮ ಅಂತಾರೆ. ಅಂದ್ರೆ ನಮ್ಮಲ್ಲೇ ಎಲ್ಲವೂ ಇದ್ರೂ ಅದನ್ನ ಕಾಣ್ದೆ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ, ಪಶುಗಳಾಗಿ ಇದೀವಿ. ಪಶು ಏನ್ ಮಾಡತ್ತೆ? ತಿನ್ನತ್ತೆ, ಮಲಗತ್ತೆ. ನಾವು ಅದೇ ರೀತಿ ಬದುಕ್ತಾ ಇದೀವಿ. ನಾವು ಪಶುಗಳಾಗಿ ಅಲ್ಲ, ಪಶುಪತಿಯಾಗಿ ಜೀವಿಸ್ಬೇಕು. ಅಂದ್ರೆ ನಾವೇ ದೈವವಾಗ್ಬೇಕು. ಶಿವ ಏನ್ ಮಾಡ್ತಾನೆ? ಧ್ಯಾನ ಮಾಡ್ತಾ ಇರ್ತಾನೆ. ಹಾಗೆ ನಾವು ಧ್ಯಾನ ಮಾಡ್ಬೇಕು. ಅದನ್ನ ಬಿಟ್ಟು ತಿನ್ನೋದು ಮಲಗೋದು ಇದೇ ಜೀವನದ ಧ್ಯೇಯವಾಗಿಸ್ಕೊಂಡಿದೀವಿ. ದ್ವಿಪಾದ ಪಶುಗಳಾಗಿದ್ದೀವಿ. ಆ ಪಶುಗಳಿಗೆ 4 ಕಾಲುಗಳಿದೆ, ಈ ಪಶುಗೆ 2 ಕಾಲಿದೆ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ.
ನಾವ್ ಆ ರೀತಿ ಬದುಕಬಾರ್ದು, ನಾವೇ ದೈವವಾಗಿದ್ದೀವಿ ಅಂತ ತಿಳ್ಕೊಬೇಕು. ಇನ್ನೊಂದ್ ಕವಿತೆನಲ್ಲಿ ಹಿಂಗ್ ಹೇಳ್ತಾರೆ, ಬ್ರಹ್ಮಮನಂಗ వేరే దేశమున లేదు, ಬ್ರಹ್ಮಮನಂಗ ತಾನೇ ಬಟ್ಟ ಬಯಲು, ತನನು ತಾನೆರಗಿನ ತಾನೇ ಬ್ರಹ್ಮಂಬು ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮ ಅಂದ್ರೆ ಬೇರೆ ಎಲ್ಲೋ ಯಾವ್ದೋ ದೇಶದಲ್ಲಿಲ್ಲ, ಅದು ಸ್ವರ್ಗದಲ್ಲಿಲ್ಲ. ದೇಶ ಅಂದ್ರೆ ಸ್ವರ್ಗ ಅಂತಾನು ನಾವು ಇಲ್ಲಿ ಅನ್ಕೋಬಹುದು. ಬ್ರಹ್ಮ ಅಂದ್ರೆ ಎಲ್ಲೋ ಸ್ವರ್ಗದಲ್ಲಿಲ್ಲ, ಬ್ರಹ್ಮ ಅನ್ನೋದು ಬಟ್ಟ ಬಯಲು, ನಮ್ಮನ್ನ ನಾವ್ ಅರ್ತ್ರೆ ಅದೇ ಬ್ರಹ್ಮ ಅಂತ ಹೇಳ್ತಾರೆ. ಇದನ್ನೇ ವೇದಾದ್ರಿ ಮಹರ್ಷಿಯವರು ಬಟ್ಟ ಬಯಲೇ ದೈವ, ಅದು ಎಲ್ಲೆಲ್ಲೂ ಇದೆ, ಎಲ್ಲವೂ ಅಲ್ಲಿಂದಲೇ ಸೃಷ್ಟಿಯಾಗಿದೆ, ಅದರಲ್ಲೇ ಕ್ರಿಯೆಗೊಳ್ಳುತ್ತೆ, ಅದರಲ್ಲೇ ಒಂದಾಗತ್ತೆ. ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಸೇರೋದೇ, ಅದನ್ನ ತಿಳ್ಕೊಳ್ಳೋದೇ ಬ್ರಹ್ಮಜ್ಞಾನ ಅಂತ ಹೇಳಿದ್ರು. ಎಲ್ಲಾ ದೈವಗಳು ನಮ್ಮಲ್ಲೇ ಇದೆ, ಅದನ್ನ ತಿಳಿದಿರ ನಾವು ಆಚೆ ಹುಡುಕ್ತಾ ಇದ್ದೀವಿ. ವಿಗ್ರಹಗಳನ್ನ ದೇವರ ರೂಪವೆಂದು ಭಾವಿಸಿ పూజిస్తా ఇದ್ದೀವಿ. శిలలను చూచి శివుడని భావించి, శిలలు శిలలే కాని శివుడు కాడు, తనలోని శివుడని ತಾನೇಲ చూడడో ವಿಶ್ವದಾಭಿರಾಮ ವಿನುರವೇಮ ಅಂತ ಹೇಳ್ತಾರೆ ಯೋಗಿ ವೇಮನ. ಶಿಲೆಯಲ್ಲಿ ಶಿವನನ್ನ ನೋಡ್ತಾ ಇದ್ದೀವಿ, ಆದ್ರೆ ನಿಜವಾದ ಶಿವ ನಮ್ಮೊಳಗೆ ಇದ್ದಾನೆ. ಅದನ್ನ ನಮ್ಮಿಂದ ತಿಳಿಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಅಜ್ಞಾನ ನಮ್ಮಲ್ಲಿ ಆವರಿಸ್ಕೊಂಡಿದೆ. ಶಿವ ಎಲ್ಲಿದ್ದಾನೆ ಅಂದ್ರೆ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಲೆಯ ಭಾಗ ಯಾವಾಗ್ಲೂ ತಂಪಾಗಿರ್ಬೇಕು ಅಂತ ಅದ್ರ ಅರ್ಥ. ಎಲ್ಲಾ ದೈವಗಳು ನಮ್ಮಲ್ಲೇ ಇದೆ ಅನ್ನೋದಕ್ಕೆ ನನ್ನ ಚಿಕ್ಕ ಅರಿವಿಗೆ ತಿಳಿದಂಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವೆಂಕಟರಮಣ ಸ್ವಾಮಿ ಎಲ್ಲಿದ್ದಾನೆ? ತಿರುಪತಿಯಲ್ಲಿದ್ದಾನೆ ಅಂತೀವಲ್ವಾ? ಯಾಕೆ ನಮ್ಮಲ್ಲಿಲ್ವಾ? ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ತೀವಿ. ಏಳು ಕೊಂಡಲು ಅಂದ್ರೆ 7 ಬೆಟ್ಟಗಳು ನಮ್ಮಲ್ಲೇ ಇದೆ ಅಲ್ವಾ? ಅವೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ 7 ಒಂದೊಂದು ಬೆಟ್ಟ ಇದ್ದ ಹಾಗೆ, ಇವುಗಳನ್ನ ದಾಟಿದ್ರೆ ಬಟ್ಟ ಬಯಲು, ಅದೇ ವೆಂಕಟರಮಣ. ಗೋಪಾಲ ಅಂತ ಹೇಳ್ತೀವಿ. ಗೋಪಾಲ ಅಂದ್ರೆ ಇಂದ್ರಿಯಗಳ ಪಾಲಕ, ಅದನ್ನ ಪಾಲಿಸುವವನು, ವಶ ಮಾಡ್ಕೊಂಡಿರೋನು ಅಂತ ಅರ್ಥ. ಧ್ಯಾನ ಮಾಡೋದ್ರಿಂದ ನಮ್ಮ ಇಂದ್ರಿಯಗಳನ್ನ ನಾವೇ ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ, ಆಗ ನಾವೇ ಗೋಪಾಲ. ಧ್ಯಾನ ಮಾಡೋದ್ರಿಂದ ವಿಶ್ವಕಾಂತ ಶಕ್ತಿ ನಮ್ಗೆ ಹೆಚ್ಚಾಗಿ ಬರುತ್ತೆ. ಶಕ್ತಿಗೆ ಅಧಿದೇವತೆ ಯಾರು? ಪಾರ್ವತಿ. ಪಾರ್ವತಿ ಬಂದ್ರೆ ಸರಸ್ವತಿನೂ ಬರ್ತಾಳೆ. ಧ್ಯಾನದಿಂದ ನಾವು ಎಲ್ಲಾ ವಿದ್ಯೆಗಳನ್ನ ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಕ್ಲಾರಿಫಿಕೇಶನ್, ಇಲ್ಲಿ ಸರಸ್ವತಿ ಮತ್ತೆ ಶಾರದಾ ದೇವಿ ಇಬ್ಬರು ದೇವ್ರನ್ನ ತೋರಿಸ್ತಾರೆ. ಇಬ್ರು ಒಂದೇನಾ? ಅಲ್ಲ. ಯಾಕೆ 2 ಹೆಸರಿಟ್ಟಿದ್ದಾರೆ ಯಾಕೆ ಅಂತ ನೋಡುವಾಗ, ಸರಸ್ವತಿ ಮತ್ತು ಶಾರದೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಏನಂದ್ರೆ ಸರಸ್ವತಿ ವಿದ್ಯೆಯ ಅಧಿದೇವತೆ, ಆದ್ರೆ ಶಾರದಾ ದೇವಿ ಆಧ್ಯಾತ್ಮಿಕ ವಿದ್ಯೆಗೇನೆ ಅಧಿದೇವತೆ. ಶಂಕರಾಚಾರ್ಯರು ದೇಶದ 4 ಮೂಲೆಗಳಲ್ಲಿ ಶಾರದಾ ಪೀಠವನ್ನ ಸ್ಥಾಪಿಸಿದ್ರು. ಶಾರದಾ ದೇವಿ ಆಧ್ಯಾತ್ಮಿಕ ವಿದ್ಯೆಗೆ ಅಧಿದೇವತೆ. ವಿದ್ಯೆಲೇನಿ ವಾಡು ವಿಂತ ಪಶು ಅಂತಾರೆ. ನಾವ್ ಎಷ್ಟೇ ವಿದ್ಯೆಗಳನ್ನ ಕಲಿತ್ರು ಆಧ್ಯಾತ್ಮಿಕ ವಿದ್ಯೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟೇ ಸೊನ್ನೆಗಳಿದೆ, ಅದ್ರ ಪಕ್ಕ 1 ಬರೀದೇ ಇದ್ರೆ ಅದಕ್ಕೆ ವ್ಯಾಲ್ಯೂ ಇದೆಯಾ? ಹಾಗೇನೆ ಆಧ್ಯಾತ್ಮಿಕ ವಿದ್ಯೆ ಅನ್ನೋದು 1ರ ಹಾಗೆ. ಇದು 1ನ್ನ ತಿಳಿದುಕೊಂಡ್ರೆ ನಮ್ ಜೀವನ ಸುಖಮಯವಾಗಿರತ್ತೆ, ಇಲ್ದಿದ್ರೆ 0ಗೆ ಸಮ. ಎಲ್ರೂ ವಿದ್ಯಾವಂತರೇ ಆಗಿದ್ದಾರೆ, ಈಗ ಎಲ್ರೂ ಓದ್ಕೊಳ್ಳೋರೆ, ಆದ್ರೆ ಈ ಪ್ರಪಂಚದಲ್ಲಿ ಎಷ್ಟೊಂದು ಅನ್ಯಾಯ ಅಧರ್ಮಗಳು ನಡೀತಾ ಇದೆ. ಇದಕ್ಕೆ ಕಾರಣ ಈ ಆಧ್ಯಾತ್ಮಿಕ ವಿದ್ಯೆ ಇಲ್ದೇ ಇರೋದ್ರಿಂದ ಅಂತ. ಇವಾಗ ಪಾರ್ವತಿ ಸರಸ್ವತಿ ಬಗ್ಗೆ ತಿಳಿದ್ವಿ. ಅದರ ಜೊತೆಗೆ ಇನ್ನೊಬ್ಬ ದೇವ್ರು ಮೈನ್ ಆಗಿ ತೋರಿಸ್ತೀವಲ್ವಾ, ಯಾವ ದೇವ್ರು? ಲಕ್ಷ್ಮಿ. ಅಷ್ಟಲಕ್ಷ್ಮಿಯರು, ಅಷ್ಟಸಿದ್ಧಿಗಳು. ಧ್ಯಾನದಿಂದ ಅಷ್ಟಸಿದ್ಧಿಗಳು ಪ್ರಾಪ್ತವಾಗತ್ತೆ. ಅಷ್ಟಸಿದ್ಧಿಗಳು ಅಂದ್ರೆ ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶತ್ವ. ಅಣಿಮ ಅಂದ್ರೆ ಚಿಕ್ಕದಾಗಿ ಆಗೋದು,
ಮನಸ್ಸು ಸೂಕ್ಷ್ಮವಾದ ಪರಮಾಣುವಿನಷ್ಟು ಅದನ್ನ ನೆನೆಸ್ಕೊಂಡು ಅದ್ರಲ್ಲೇ ಒಂದಾಗೋದು ಅಂತ. ಮಹಿಮಾ ಅಂದ್ರೆ ದೊಡ್ಡದಾಗಿ ಆಗೋದು. ಎಲ್ಲೇ ಇಲ್ಲದ ಬಟ್ಟ ಬಯಲನ್ನ ನೆನೆಸ್ಕೊಳ್ಳಿ ಅಂದ್ರೆ ನಾವ್ ನೆನೆಸ್ಕೊಳ್ತೀವಲ್ಲ, ಅದ್ರಷ್ಟು ದೊಡ್ಡದಾಗೋದು. ಅದಕ್ಕೆ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಹೇಳ್ತಾರೆ, ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ. ಮನಸ್ಸು ಸೂಕ್ಷ್ಮವಾಗಿನೂ ಆಗತ್ತೆ, ಸ್ಥೂಲವಾಗಿನೂ ಆಗತ್ತೆ. ಚಿಕ್ಕದಾದ ಪರಮಾಣುನು ನೆನೆಸ್ಕೊಂಡು ಅಷ್ಟೇ ಆಗತ್ತೆ, ದೊಡ್ಡದಾದ ಎಲ್ಲೇ ಇಲ್ಲದ ಬಟ್ಟ ಬಯಲಷ್ಟೂನು ದೊಡ್ಡದಾಗುನು ಆಗತ್ತೆ ಅಂತ ಹೇಳ್ತೀವಿ. ಮತ್ತೆ ಲಘಿಮ, ಲೈಟ್ ವೈಟ್, ಭಾರನೇ ಇಲ್ದೆ ಇರೋ ತರ, ಗಾಳಿನಲ್ಲಿ ತೇಲ್ತಾ ಇದೀವೇನೋ ಅಂತ ಭಾಸವಾಗೋದು. ಗರಿಮ ಅಂದ್ರೆ ತುಂಬಾ ಭಾರವಾಗಿರೋದು, ಮೇಲೆ ಹೇಳೋದಿಕ್ಕೆ ಆಗೋದಿಲ್ಲ, ಆತರ ತುಂಬಾ ಭಾರ ಅನ್ಸೋದು. ಮತ್ತೆ ಪ್ರಾಪ್ತಿ, ನಮ್ಗೆ ಬರ್ಬೇಕಾಗಿರೋದೆಲ್ಲ ಪ್ರಾಪ್ತವಾಗೋದು. ಪ್ರಾಕಾಮ್ಯ, ಕಾಮ್ಯ ಅಂದ್ರೆ ಕೋರಿಕೆ, ನಮ್ಮಲ್ಲಿರುವ ವಿಶೇಷವಾದ ಕೋರಿಕೆಗಳೆಲ್ಲ ಈಡೇರುತ್ತೆ. ಈಶತ್ವ, ಎಲ್ಲರೂ ನಮ್ಮ ಮಾತನ್ನ ಕೇಳೋದು. ವಶತ್ವ, ಎಲ್ಲರೂ ನಮ್ಮ ವಶವಾಗೋದು. ನಮ್ ಜೊತೆ ಮಾತಾಡ್ಬೇಕು ಅನ್ಸೋದು, ನಮ್ ಜೊತೆ ಇರ್ಬೇಕು ಅಂತ ಅನ್ಸೋದು, ಅದನ್ನ ವಶತ್ವ ಅಂತ ಹೇಳ್ತೀವಿ. ಇದನ್ನೇ ವೇದಾದ್ರಿ ಮಹರ್ಷಿಯವರು ಕನ್ನಡಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಣ್ಣುಗಳಲ್ಲಿ ಹಾಗೂ ಮುಖದಲ್ಲಿ ಕಾಂತಿ ಹೆಚ್ಚಿ ಮುಖ ವಶವಾಗತ್ತೆ, ಜಗವಶ ಆಗತ್ತೆ, ನಮ್ಗೆ ಬೇಕಾಗಿರೋ ವಸ್ತು ನಮ್ಗೆ ಯಾರೋ ಒಬ್ರ ಮೂಲಕ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಈ 8 ಸಿದ್ಧಿಗಳು ಇನ್ನೂ ಡೀಪ್ ವಿವರಣೆ ಇದೆ, ಆದ್ರೆ ಅರ್ಥ ಆಗ್ಲಿ ಅಂತ ಚಿಕ್ಕದಾಗಿ ತಿಳಿಸಿದೀನಿ. ಎಲ್ರೂ ನಾವಿರೋ ಅಷ್ಟು ದಿನ ಚೆನ್ನಾಗಿ ಜೀವಿಸ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಭಾವಿಸ್ತಾರೆ. ಚೆನ್ನಾಗಿ ಜೀವಿಸ್ಬೇಕು ಅಂದ್ರೆ ಬೇಕು ಅನ್ಸಿದ್ದೆಲ್ಲ ತಗೋಬೇಕು. ಕಾರು, ಬಂಗ್ಲೆ, ಒಡವೆ, ಆಸ್ತಿ ಎಲ್ಲಾ ಇದ್ರೇನೆ ಸುಖ ಅಂತ ಭಾವಿಸಿದ್ದಾರೆ. ಇದೆಲ್ಲ ಬೇಕು ಅಂದಾಗ ಹೆಚ್ಚಾಗಿ ಹಣ ಸಂಪಾದನೆ ಮಾಡ್ಬೇಕು. ಕೆಲವೊಂದ್ಸಲ ಅದಾಗಿಲ್ಲ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದನೆ ಮಾಡಕ್ ಹೋಗಿ ಮೋಸನೂ ಮಾಡ್ತಾರೆ. ಮಾಡಬಾರ್ದು ಕೆಲ್ಸಗಳನ್ನು ಸಹ ಮಾಡ್ತಾರೆ. ಕೆಲವು ದಿನ ಸುಖವಾಗಿರ್ತಾರೆ, ಅದು ತಾತ್ಕಾಲಿಕ. ಹೆಚ್ಚು ಹೆಚ್ಚು ದುಡಿದು ಆರೋಗ್ಯ ಕೆಡಿಸ್ಕೊಳ್ತಾರೆ. ಶ್ರೀಮಂತಿಕೆ ಹೆಚ್ಚಾದಾಗ ಎಲ್ಲಾ ಕೆಲ್ಸಗಳಿಗೂ ಆಳು ಕಾಳಿರೋದ್ರಿಂದ ಅವರ ದೈಹಿಕ ಶ್ರಮ ಕಡಿಮೆ ಆಗತ್ತೆ, ಆರೋಗ್ಯನೂ ಕಡಿಮೆ ಆಗತ್ತೆ. ದೊಡ್ಡ ಬಂಗ್ಲೆ ಕಟ್ಟಿ AC ಹಾಕೊಂಡು ಮೆತ್ತಗಿರೋ ಕಾಸ್ಟ್ಲಿ ಹಾಸಿಗೆ ಮೇಲೆ ಮಲಗ್ತಾರೆ. ನಿದ್ದೆ ಬರತ್ತಾ ಅಂದ್ರೆ ಬರಲ್ಲ. ಈ ಕಡೆ ಆ ಕಡೆ ಹೊರಳಾಡ್ತಾರೆ, ಎಷ್ಟೋ ಟ್ರೈ ಮಾಡಿದ್ರು ನಿದ್ದೆ ಬರಲ್ಲ. ಆಗ ಎದ್ದು ಒಂದ್ ಕಿಟಕಿಯಿಂದ ಆಚೆ ನೋಡ್ತಾನೆ, ಯಾರೋ ಪಾರ್ಕ್ ಅಲ್ಲಿ ಬೆಂಚ್ ಮೇಲೆ ಮಲಗಿ ಹಾಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಅಯ್ಯೋ ನನಗಿಂತ ಅವನೇ ಅದೃಷ್ಟವಂತ, ಮೇಲೂ ಕೆಳಗೂ ಏನೂ ಇಲ್ದೇ ಇದ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ನನಗ ಅದೃಷ್ಟ ಇಲ್ವಲ್ಲ, ನನಗೆ ಇಷ್ಟೆಲ್ಲ ಇದ್ರೂನು ನನಗ್ ನಿದ್ದೆ ಬರ್ತಾ ಇಲ್ವಲ್ಲ ಅಂತ ಕೊರಗ್ತಾನೆ. ದುಡ್ಡಿದ್ರೆ ಹಾಸಿಗೆ ಕೊಂಡ್ಕೋಬಹುದು, ಆದ್ರೆ ನಿದ್ದೆ ಕೊಂಡ್ಕೊಳಕ್ ಆಗತ್ತಾ? ಶ್ರೀಮಂತಿಕೆ ಜಾಸ್ತಿ ಆಗಿದೆ, ದಿನಕ್ 10 ವೆರೈಟಿ ಸ್ವೀಟ್ಸ್ ತಿನ್ಬೋದು, ಆದ್ರೆ ಈಗ ಶುಗರ್ ಬಂದ್ಬಿಟ್ಟಿದೆ, ಒಂದು ಸ್ವೀಟ್ ಆದ್ರೂ ತಿನ್ನಕ್ ಆಗತ್ತಾ ಅಂದ್ರೆ ಆಗಲ್ಲ. ಬಡವ ದಿನಕ್ ಅಷ್ಟು ವೆರೈಟಿ ಸ್ವೀಟ್ಸ್ ಕೊಂಡ್ಕೊಂಡು ತಿನ್ನೋ ಅಷ್ಟು ಕೆಪಾಸಿಟಿ ಇಲ್ಲ, ಆದ್ರೆ ಸ್ವೀಟ್ಸ್ ನ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಚೆನ್ನಾಗಿ ಜೀವಿಸ್ಬೇಕು, ಸುಖವಾಗಿರ್ಬೇಕು ಅಂತ ಸುಖಕ್ಕೆ ಸರಿಯಾದ ಅರ್ಥ ತಿಳಿದೀರಾ ತಮಗೆ ತಾವೇ ಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಆರೋಗ್ಯ ಕೆಡಿಸ್ಕೊಂಡು ಕಾಯಿಲೆಗಳಿಂದ ನರಳ್ತಾ ಅಯ್ಯೋ ನನಗಿನ್ನೂ ಸಾವು ಬರ್ಲಿಲ್ವೇ, ದೇವ್ರೇ ನಿನಗ್ ಕಣ್ಣಿಲ್ವಾ, ಇಷ್ಟೊಂದ್ ನೋವು ಕೊಟ್ಟಿದ್ಯಾ, ಇನ್ನು ಎಷ್ಟ್ ದಿನ ಅಪ್ಪ ನಾವು ಈ ತರ ಜೀವಿಸ್ಬೇಕು ಅಂತೆಲ್ಲ ಡೈಲಾಗ್ಗಳೆಲ್ಲ ಹೊಡಿತಾರೆ. ಕೃಷ್ಣ ಗೀತೆನಲ್ಲಿ ಹೇಳ್ತಾನೆ, ಉದ್ಧರೇನ್ ಆತ್ಮಾನಾಂ ಅವಸಾದಯ ಅಂತ. ಧ್ಯಾನ ಸರ್ವರೋಗ ನಿವಾರಿಣಿ, ಸರ್ವರೋಗ ಹಾರಿಣಿ, ಸಕಲ ಭೋಗ ಕಾರಿಣಿ ಅಂತೆಲ್ಲ ಹೇಳ್ತಾರೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು. ನಾವ್ ಏನೇ ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರು ಅದ್ರಿಂದ ನನಗೇನಾದ್ರೂ ಲಾಭ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ಲಾಭ ಇದ್ರೇನೆ ನಾವು ಏನಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಹೋಗೋದು, ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಧ್ಯಾನದಿಂದ ನಮ್ಮ ಕಾಯಿಲೆಗಳು ವಾಸಿ ಆಗತ್ತೆ, ನಾವು ಆರೋಗ್ಯವಾಗಿ ಜೀವಿಸ್ತೀವಿ, ಬಂದ ಕಾಯಿಲೆಗಳು ವಾಸಿ ಆಗತ್ತೆ, ಮತ್ತೆ ರೋಗಗಳು ಬರದಂಗೆ ಮಾಡತ್ತೆ. ಧ್ಯಾನ ಅನ್ನೋದು ಒಂದು ಸೂಪರ್ ಪವರ್ ಇದ್ದ ಹಾಗೆ. ಧ್ಯಾನದಿಂದ ನಾವು ಹೇಗೆ ಆರೋಗ್ಯವಾಗಿರ್ತೀವಿ, ಬಂದ ರೋಗಗಳು ಹೇಗೆ ವಾಸಿ ಆಗುತ್ತೆ ಅಂತ ನೋಡುವಾಗ, ಧ್ಯಾನದಲ್ಲಿ ನಾವು ಕುಳಿತುಕೊಂಡಾಗ
ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಕೆಲಸ ಮಾಡೋದನ್ನ ನಿಲ್ಸುತ್ತೆ. ಪಂಚೇಂದ್ರಿಯಗಳು ಅಂದ್ರೆ ಸೆನ್ಸ್ ಆರ್ಗನ್ಸ್, ಚರ್ಮ, ನಾಲ್ಗೆ, ಮೂಗು, ಕಣ್ಣು, ಕಿವಿ. ಕರ್ಮೇಂದ್ರಿಯಗಳು ಕೈ, ಕಾಲು, ಬಾಯಿ, ಗುದ, ಗುದ್ಯ. ಈ 10 ಇಂದ್ರಿಯಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ ಆ ಇಂದ್ರಿಯಗಳ ಮೂಲಕ ಹೋಗುವಂತ ಜೀವಕಾಂತ ಶಕ್ತಿ ಹೊರಗೆ ಹೋಗೋದು ಕಡಿಮೆ ಆದಾಗ ಜೀವಕಾಂತ ಶಕ್ತಿಯ ಉಳಿತಾಯ ಆಗತ್ತೆ. ಅದರ ಜೊತೆಗೆ ಆಲೋಚನಾರಹಿತ ಸ್ಥಿತಿಗೆ ಬಂದಾಗ, ಯಾವುದು ಆಲೋಚನೆಗಳೇ ಇಲ್ಲದೆ ಇರುವಾಗ ಅಪಾರವಾದಂತ ಜೀವಕಾಂತ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತೀವಿ ಇಂಗ್ಲಿಷ್ ಅಲ್ಲಿ, ನಮ್ಗೆ ಬಂದು ಸೇರುತ್ತೆ. ಆಗ ಜೀವಕಾಂತ ಶಕ್ತಿನೂ ಉಳಿತಾಯ ಆಗಿ ಅದರ ಜೊತೆಗೆ ವಿಶ್ವಕಾಂತ ಶಕ್ತಿನೂ ಸೇರಿದಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಬಂದ ಕಾಯಿಲೆಗಳು ವಾಸಿ ಆಗತ್ತೆ. ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರೆ ಮನಸ್ಸು ಶುದ್ಧವಾಗಿ, ಕರ್ಮ ಶುದ್ಧಿಯಾಗಿ, ಕಾಯಿಲೆ ಬರ್ದೇ ಇರೋ ತರ ಆಗತ್ತೆ. ಕೆಟ್ಟ ಕೆಲಸಗಳಿಂದ ಮಾಡಿರ್ತಕ್ಕಂತ ಕಾರ್ಯಗಳಿಂದ ಉಂಟಾಗೋದೇ ರೋಗಗಳು. ಪಾಪನೇ ಮಾಡದೇ ಇದ್ರೆ ರೋಗಾನೇ ಬರೋದಿಲ್ಲ. ಧ್ಯಾನದಿಂದ ಹಿಂಸಾ ಕೃತ್ಯಗಳು ಹೋಗಿ ಅಹಿಂಸೆ ನಮ್ಮ ಜೀವನದಲ್ಲಿ ಅಭ್ಯಾಸವಾಗುತ್ತೆ. ಧ್ಯಾನದಿಂದ ಕ್ಯಾನ್ಸರ್ನಂತ ದೊಡ್ಡ ಕಾಯಿಲೆಗಳನ್ನು ಸಹ ವಾಸಿ ಮಾಡ್ಬೋದು ಅಂತ ಸಾಕಷ್ಟು ಉದಾಹರಣೆಗಳನ್ನ ಧ್ಯಾನದ ಕ್ಲಾಸ್ ಅಲ್ಲಿ ಫೀಡ್ಬ್ಯಾಕ್ ಕೊಡುವಾಗ ನಾವು ಕೇಳಿದೀವಿ. ನನ್ನ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈ ಕ್ಲಾಸ್ಗೆ ಬಂದು ನಾನು 10 ವರ್ಷಗಳಾದ್ವು. ಆಗಿಂದಾನು ಇಲ್ಲಿವರೆಗೂ ನಾನು ಇಷ್ಟವರೆಗೂ ಹಾಸ್ಪಿಟ್ಲ್ಗೆ ಹುಷಾರಿಲ್ಲ ಅಂತ ಹೋಗಿಲ್ಲ. ನನಗೂ ಥೈರಾಯ್ಡ್ ಇತ್ತು, ಅದನ್ನ ಅದೇ ರೀತಿ ಧ್ಯಾನದ ಮೂಲಕ ವಾಸಿ ಮಾಡ್ಕೊಂಡಿದ್ದೀನಿ. ಮತ್ತೆ ನನಗೆ ಈ ಸೀಸನ್ ಬಂದ್ರೆ ಆಗೋದಿಲ್ಲ, ನವೆಂಬರ್ ಡಿಸೆಂಬರ್ ಬಂದ್ರೆ ಆಗೋದಿಲ್ಲ. ವರ್ಷಕ್ಕೊಂದ್ 15 ದಿನ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗ್ತಾ ಇದ್ದೆ. ಆದ್ರೆ ಇವಾಗ ಅದ್ಯಾವುದು ನನಗೆ ಇಲ್ಲ. ಅಕಸ್ಮಾತ್ ಯಾವಾಗಾದ್ರೂ ತಲೆನೋವು, ಜ್ವರ ಬಂದ್ರೂ ಸಹ ಶಾಂತಿ ಧ್ಯಾನ ಮಾಡಿನೇ ವಾಸಿ ಮಾಡ್ಕೊಳ್ತೀನಿ ವಿನಃ ಇಲ್ಲಿವರೆಗೂ ನಾನು ಹಾಸ್ಪಿಟ್ಲ್ಗೆ ಹೋಗಿಲ್ಲ. ಧ್ಯಾನದಿಂದ ಕ್ಯಾನ್ಸರ್ ಆಗಿರ್ಬೋದು, ತಲೆನೋವಾಗಿರ್ಬೋದು, ಥೈರಾಯ್ಡ್, BP, ಶುಗರು, ಹೃದಯ ಸಂಬಂಧಿ ಕಾಯಿಲೆ, ಪ್ರತಿಯೊಂದು ಕಾಯಿಲೆನೂ ವಾಸಿ ಆಗತ್ತೆ. ಮಾತ್ರೆಗಳು ತಗೊಳ್ಳೋದು ತಾತ್ಕಾಲಿಕ ಉಪಶಮನಕ್ಕೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗತ್ತೆ. ಧ್ಯಾನದಿಂದ ಕಾಯಿಲೆಗಳು 80% ನಮ್ಗೆ ವಾಸಿ ಆಗತ್ತೆ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಇನ್ನು 20% ಅಷ್ಟು ಅನುಭವಿಸ್ಲೇಬೇಕಾಗತ್ತೆ. ಧ್ಯಾನದಿಂದ ಕರ್ಮಗಳು ಕಳೀತಾ ರೋಗಗಳು ಸಹ ಆಟೋಮೆಟಿಕ್ ಆಗಿ ವಾಸಿ ಆಗತ್ತೆ. ಧ್ಯಾನದಿಂದ ಬರುವಂತ ಕಾಸ್ಮಿಕ್ ಎನರ್ಜಿ, ವಿಶ್ವಕಾಂತ ಶಕ್ತಿನ ಹಾಸ್ಪಿಟ್ಲ್ ಅವ್ರು ಕೊಡೋದಕ್ಕೆ ಸಾಧ್ಯನಾ? ದುಡ್ಡು ಕೊಟ್ರೆ ಸಿಗುತ್ತಾ? ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆ ರೂಪದಲ್ಲಿ ಮಾರಕ್ಕಾಗತ್ತಾ? ಇಲ್ಲ ನಮ್ಮ ಅಪ್ಪ ಅಮ್ಮ ಕೊಡಕ್ಕಾಗತ್ತಾ? ದೇವಸ್ಥಾನದಲ್ಲಿ ಪೂಜಾರಿಗಳು ಕೊಡಕ್ಕಾಗತ್ತಾ? ಅಥವಾ ಯಾವ್ದಾದ್ರು ಜ್ಯೋತಿಷಿಗಳು ಕೊಡಕ್ ಸಾಧ್ಯನಾ? ಹೋಗ್ಲಿ, ನಮ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟಂತ ಗುರುಗಳು ಕೊಡೋದಿಕ್ಕೆ ಸಾಧ್ಯನಾ? ಗುರುಗಳು ಧ್ಯಾನ ಹೇಳ್ಕೊಡ್ತಾರೆ, ಆದ್ರೆ ಅದರ ಲಾಭನ ತಿಳಿಸ್ತಾರೆ. ಅದನ್ನ ಧ್ಯಾನದ ಮೂಲಕ ಸಂಪಾದನೆ ಮಾಡ್ಕೋಬೇಕಾಗಿರೋದು ನಾವೇನೆ. ಈ ಕಾಸ್ಮಿಕ್ ಎನರ್ಜಿನ ನಮ್ಗೆ ಯಾರು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ನಾವೇ ಧ್ಯಾನದ ಮೂಲಕ ಗಳಿಸ್ಕೋಬೇಕು. ನಮ್ಮ ಜೀವಕಾಂತ ಶಕ್ತಿನ ಬೇರೆಯವರು ಉಳಿತಾಯ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ನಾವೇ ಉಳಿತಾಯ ಮಾಡ್ಕೋಬೇಕು. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಉದ್ಧರೇನ್ ಆತ್ಮಾನಾಂ ಅವಸಾದಯ ಅಂತ. ಅಂದ್ರೆ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ನನ್ನ ಕರ್ಮನ ನಾನೇ ಒಳ್ಳೆ ಕ್ರಿಯೆಗಳ ಮೂಲಕ ನಾನೇ ಕಳ್ಕೋಬೇಕು. ನನ್ನ ಕರ್ಮನ ಬೇರೆಯವರು ಕಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡೋಂತ ಕೆಲಸಗಳು ಒಳ್ಳೇದಾಗಿರ್ಬೇಕು ಅಂದ್ರೆ ಮನಸ್ಸು ಪರಿಶುದ್ಧವಾಗಿಟ್ಕೋಬೇಕು. ಮನಸ್ಸು ಪರಿಶುದ್ಧತೆಗೊಳ್ಳೋದಿಕ್ಕೆ ನಾವು ಧ್ಯಾನ ಮಾಡ್ಬೇಕು. ಯೋಗಿ ಆಗದೆ ಇರೋನು ರೋಗಿ ಆಗ್ತಾನೆ ಅಂತಾನು ಹೇಳ್ತಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಇನ್ನೂ ವಿಶೇಷವಾಗಿ ಧ್ಯಾನದ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳು ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ, ಓದಿನಲ್ಲಿ ಆಸಕ್ತಿ ಮೂಡುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ. 10 ಸಲ ಓದೋದು 2 ಸಲ ಓದಿದ್ರೆ ಸಾಕು, ಚೆನ್ನಾಗಿ ಅರ್ಥವಾಗುತ್ತೆ. ಏಕಸಂತಾಗ್ರಾಹಿಗಳಾಗ್ತಾರೆ. ಧ್ಯಾನದಿಂದ ಬ್ರೈನ್ ಸೆಲ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡತ್ತೆ. ವಿಶ್ವಕಾಂತ ಶಕ್ತಿನೂ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಾಗ ಇದರಿಂದ ಸೃಜನಶೀಲತೆ ಹೆಚ್ಚಾಗತ್ತೆ.
ಪರೀಕ್ಷೆನ ಆರಾಮಾಗಿ ಅವರು ಫೇಸ್ ಮಾಡ್ತಾರೆ. ಭಯ ಅನ್ನೋದು ಹೋಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಇಂಟರ್ವ್ಯೂಗೆ ಹೋದಾಗ ಕಾನ್ಫಿಡೆಂಟ್ ಆಗಿ ಅವರು ಉತ್ತರ ಕೊಡ್ತಾರೆ. ಭಯ ಅನ್ನೋದು ಹೋಗಿ ಧೈರ್ಯವಾಗಿ ಇರ್ತಾರೆ. ಧೈರ್ಯವಾಗಿದ್ರೆ ಲಕ್ಷ್ಮಿ ತಾನಾಗೇ ಉಳಿದು ಬರ್ತಾಳೆ. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತಾರಲ್ಲ, ಧೈರ್ಯದಿಂದ ಏನಾದ್ರೂ ಸಾಧನೆ ಮಾಡಿದ್ರೆ ಸಕ್ಸಸ್ ಆಗ್ತಾರೆ. ಅವಾಗ ಹಣ ತಾನಾಗೆ ಬರುತ್ತೆ. ಅದಕ್ಕೆ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಹೇಳ್ತಾರೆ. ಈಗ ಹೇಳಿ, ಧ್ಯಾನ ಯಾರಿಗೆ ಸೂಟ್ ಆಗಲ್ಲ? ಧ್ಯಾನ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಅತಿ ಉನ್ನತವಾದಂತ ವಿದ್ಯೆ. ಧ್ಯಾನ ಮಾಡೋದು ನಮ್ಮ ಲೈಫ್ ನ ಒಳ್ಳೆ ರೀತಿ ಲೀಡ್ ಮಾಡ್ಲಿಕ್ಕೆ. ಸ್ನಾನದ ಮೂಲಕ ನಾವು ದೇಹವನ್ನ ಯಾವ ರೀತಿ ಶುದ್ಧಿ ಮಾಡ್ಕೊಳ್ತೀವಿ, ಹಾಗೆ ಧ್ಯಾನದ ಮೂಲಕ ಮನಸ್ಸನ್ನ ಶುದ್ಧಿ ಮಾಡ್ತೀವಿ. ಧ್ಯಾನ ಇಂತಹವರೇ ಮಾಡ್ಬೇಕು ಅಂತ ಇಲ್ಲ, ಮಾನವರಾದ ಪ್ರತಿಯೊಬ್ಬರು ಮಾಡಲೇಬೇಕಾದಂತ, ಕಲೀಲೇಬೇಕಾದಂತ ಅತಿ ಶ್ರೇಷ್ಠವಾದ ವಿದ್ಯೆ. ಡಾಕ್ಟರ್ಸು ಕಲಿಬೇಕು, ಲಾಯರ್ಸು ಕಲಿಬೇಕು, ಇಂಜಿನಿಯರ್ಸು, ಕಂಡಕ್ಟರ್ಸು, ಡ್ರೈವರು, ಟೈಲರು, ಗೃಹಿಣಿ, ಸ್ಟೂಡೆಂಟ್ಸು, ಪೂಜಾರಿಗಳು, ರೈತರಾಗ್ಲಿ, ರಾಜಕಾರಣಿಗಳಾಗ್ಲಿ, CM ಆಗ್ಲಿ, PM ಆಗ್ಲಿ, ಹಿಂದೂಗಳು, ಮುಸ್ಲಿಮ್ರಾಗ್ಲಿ, ಕ್ರಿಶ್ಚಿಯನ್ರಾಗ್ಲಿ, ಬೇರೆ ದೇಶದವರಾಗ್ಲಿ, ಎಲ್ರೂ ಕಲೀಲೇಬೇಕಾದಂತ ವಿದ್ಯೆ. ಇದ್ರಲ್ಲಿ ಜಾತಿ ಮತ ಭೇದ ಅನ್ನೋದು ಇಲ್ಲ. ಸತ್ಯ ಎಲ್ರೂ ಅರಿಯಲೇಬೇಕಲ್ವಾ? ಶಾಂತಿ ನೆಮ್ಮದಿ ಎಲ್ರಿಗೂ ಬೇಕು. ಆಹಾರ, ನಿದ್ರೆ, ನೀರು, ಗಾಳಿ ಇವೆಲ್ಲ ನಮ್ಮ ಬೇಸಿಕ್ ನೀಡ್ಸ್. ಇವು ಬೇಕೇ ಬೇಕು. ಇವಿಲ್ಲ ಅಂದ್ರೆ ನಾವು ಬದುಕೋದಕ್ ಸಾಧ್ಯ ಇಲ್ಲ. ಅದೇ ತರ ನಾವು ಒಳ್ಳೆ ರೀತಿನಲ್ಲಿ ಜೀವನವನ್ನ ನಡೆಸೋದಕ್ಕೆ ಧ್ಯಾನನೂ ಸಹ ಅತ್ಯವಶ್ಯಕ. ಲೈಟ್ ಯಾವಾಗ ಬೇಕೋ ಅವಾಗ ಹಾಕೋಬೇಕು. 24 ಗಂಟೆ ಉರಿತಾ ಇದ್ರೆ ಏನಾಗತ್ತೆ? ಹೀಟ್ ಜಾಸ್ತಿಯಾಗಿ ಪಟ್ ಅಂತ ಒಡೆದೋಗುತ್ತೆ. ಅದೇ ರೀತಿ ಮನಸ್ಸಲ್ಲಿ ಆಲೋಚನೆಗಳು ಯಾವಾಗ್ಲೂ ಬರ್ತಾ ಇದ್ರೆ ಒತ್ತಡ ಹೆಚ್ಚಾಗಿ ಆರೋಗ್ಯ ಹಾಳಾಗತ್ತೆ. ಕೋಪ, ಚಿಂತೆ, ನೋವು, ದುಃಖಗಳು ಉಂಟಾಗತ್ತೆ. ಅದನ್ನ ಆಲೋಚನಾ ರಹಿತ ಸ್ಥಿತಿಗೆ ತರಬೇಕು. ಯೋಗ ಚಿತ್ತ ವೃತ್ತ ನಿರೋಧ ಅಂತಾರೆ ಪತಂಜಲಿ ಮಹರ್ಷಿಯವರು. ಧ್ಯಾನ ಅದನ್ನ ಮನಸ್ಸಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ತರಬೇಕು ಅಂತ. ಧ್ಯಾನ ಅನ್ನೋದು ಮೈಂಡ್ಗೆ ರೆಸ್ಟ್, ಮನಸ್ಸನ್ನ ಖಾಲಿಯಾಗಿಡಬೇಕು. ಮೆಡಿಟೇಷನ್ ಮೀನ್ಸ್ ಮೇಕಿಂಗ್ ಅವರ್ ಮೈಂಡ್ ಎಂಟಿ. ಸ್ಟಾರ್ಟಿಂಗ್ ನಲ್ಲಿ ಆಲೋಚನೆಗಳು ಜಾಸ್ತಿ ಬರುತ್ತೆ, ಕುಳಿತುಕೊಂಡಿದ ತಕ್ಷಣ ಏನ್ ಧ್ಯಾನ ಬರಲ್ಲ. ಅಭ್ಯಾಸ ಮಾಡ್ಬೇಕು, ನಿರಂತರ ಸಾಧನೆ ಮಾಡ್ಬೇಕು. ಕ್ಷೀರಸಾಗರ ಮತಂದಲ್ಲಿ ಫಸ್ಟ್ ಬಂದಿದ್ದು ಆಲಾಹಲ, ಅನಂತರ ಬಂದಿದ್ದೆ ಅಮೃತ. ಅದೇ ತರ ಧ್ಯಾನದಲ್ಲಿ ಕುಳಿತುಕೊಂಡಾಗ ಆಲೋಚನೆಗಳು ಬರುತ್ತೆ. ಆ ಆಲೋಚನೆಗಳು ಬರ್ತಾ ಇದೆ ಅಂತ ಧ್ಯಾನ ಮಾಡದೇ ಇದ್ರೆ ಅಮೃತ ಸಿಗುತ್ತಾ? ಕಾಲಾಹಲ ಬಂದಿದೆ ಅಂತ ಕ್ಷೀರ ಸಮುದ್ರನ ಕಡಿಯದೆ ಅಲ್ಲಿಗೆ ನಿಲ್ಸಿದ್ರೆ ಅಮೃತ ಬರ್ತಾ ಇತ್ತಾ? ಇಲ್ಲ. ಅದೇ ತರ ಆಲೋಚನೆಗಳು ಬರ್ತಾ ಇದೆ ಅಂತ ಧ್ಯಾನವನ್ನ ಮಾಡೋದು ಬಿಟ್ರೆ ಸತ್ಯ ಜ್ಞಾನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಧ್ಯಾನದಲ್ಲಿ ಕುಳಿತು ಅಭ್ಯಾಸ ಮಾಡ್ತಾ ಮಾಡ್ತಾ ಆಲೋಚನೆಗಳು ಬರೋದು ನಿಲ್ಲುತ್ತೆ. ಸ್ಕೂಲಿಗೆ ಸೇರಿದ ತಕ್ಷಣ ಓದಕ್ಕೆ ಬರೆಯಕ್ಕೆ ಬಂದ್ಬಿಡತ್ತಾ? ಅಕ್ಷರಗಳಿಂದ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಒಂದೊಂದೇ ಸೆಂಟೆನ್ಸ್ ಮಾಡೋದನ್ನ ಕಲಿತೀವಿ. ಹಾಗೆ ಒಂದೊಂದು ಪ್ಯಾರಾಗ್ರಾಫ್ ಕಲಿತೀವಿ. ಒಂದೊಂದ್ ಮೆಟ್ಲೆ ಹತ್ಕೊಂಡು ಹೋಗ್ತೀವಿ ತಾನೆ? ಅದೇ ರೀತಿ ಧ್ಯಾನದಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಸ್ಸು ಪರಿಶುದ್ಧತೆಗೊಳ್ಳುತ್ತೆ. ಮೊದ್ಲು 10 ನಿಮಿಷ ಕೂತ್ಕೊಂಡ್ರೇನೆ ಅಯ್ಯೋ ಎಷ್ಟೋ ಹೊತ್ತು ಕೂತ್ಕೊಂಡ್ಬಿಟ್ಟಿದೀನೇನೋ ಅನ್ನೋ ತರ ಆಗತ್ತೆ. ಅದು ಆಲೋಚನೆಗಳು ಬರೋವಾಗ. ಧ್ಯಾನದಲ್ಲಿ ಯಾವಾಗ ಆಲೋಚನೆಗಳು ನಿಲ್ಲುತ್ತೆ ಅವಾಗ 2-3 ಗಂಟೆ ಕೂತ್ಕೊಂಡ್ರು ನಮ್ಗೆ ಈಗಲೇ ಕೂತಿದೀವೇನೋ ಅನ್ನೋ ತರ ಆಗತ್ತೆ. ಆಲೋಚನೆಗಳು ಬರೋದು ನಿಂತ್ರೆ ಧ್ಯಾನದಲ್ಲಿ ಎಷ್ಟು ಹೊತ್ತು ಬೇಕಾದ್ರೂ ನಾವು ಕುಳಿತುಕೋಬಹುದು. ಎಲ್ಲಾದ್ರ ಬಗ್ಗೆನೂ ನಾಲೆಡ್ಜ್ ಬೆಳೆಸ್ಕೊಳ್ತೀವಿ. ಫಿಲಂ ಬಗ್ಗೆ ಕೇಳ್ತೀರಾ, ಹೇಳ್ತೀರಿ. ರಾಜಕೀಯದ ಬಗ್ಗೆ ಕೇಳಿದ್ರೆ ಹೇಳ್ತಾರೆ. ಕ್ರಿಕೆಟ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಮೊಬೈಲ್ ಬಗ್ಗೆ, ಹೀಗೆ ಹಲವಾರು ವಿಷಯಗಳಲ್ಲಿ ನಾಲೆಡ್ಜ್ ಬೆಳೆಸ್ಕೊಳ್ತಾರೆ. ಆದ್ರೆ ಮೇನ್ ಆಗಿ ಬೇಕೇ ಬೇಕಾದಂತ ವಿದ್ಯೆ, ಅತ್ಯಮೂಲ್ಯವಾದಂತ ವಿದ್ಯೆ, ನಮ್ಮ ಜೀವನನ ಉನ್ನತೀಕರಿಸುವಂತ ಈ ಆಧ್ಯಾತ್ಮಿಕ ವಿದ್ಯೆನ ಪಡೆಯೋದಿಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಂತೂ ಹೆಚ್ಚಾಗಿ ವೆಸ್ಟರ್ನ್ ಕಲ್ಚರ್ಗೆ ಮಾರ್ ಹೋಗ್ತಿದ್ದಾರೆ. ಇಷ್ಟೊಂದು ಉನ್ನತವಾದ ವಿದ್ಯೆನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಸುಖ ಅನ್ನೋದ್ರ ಅರ್ಥ ತಿಳಿದಿರ ದುಡ್ಡಿದ್ರೇನೆ ಸುಖ ಅನ್ನೋ ರೀತಿನಲ್ಲಿ ಜೀವಿಸ್ತಾ ಇದ್ದಾರೆ. ಬೇರೆ ದೇಶದವರು ಈ ಆಧ್ಯಾತ್ಮಿಕ ವಿದ್ಯೆ ಕಲೀಲಿಕ್ಕೆ
ಬೇರೆ ಬೇರೆ ದೇಶಗಳಿಂದ ನಮ್ ದೇಶಕ್ಕೆ ಬಂದು ಕಲಿತಾ ಇದ್ದಾರೆ. ನಮ್ಮವ್ರು ಇದ್ರ ಬಗ್ಗೆ ಅರಿದೀರಾ, ಕಷ್ಟ ಬಂದಿದೆ ಅಂತ ಎಷ್ಟೋ ದೇವಾಲಯಗಳು ಸುತ್ತುತ್ತಾ ಇದ್ದಾರೆ, ಏನೇನೋ ಪೂಜೆಗಳು ಮಾಡ್ತಾರೆ, ಭವಿಷ್ಯ ಚೆನ್ನಾಗಿರುತ್ತಾ ಅಂತ ಜ್ಯೋತಿಷಿಗಳ ಹತ್ರ ಕೇಳ್ತಾರೆ. ನನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈಗ ನಾನ್ ಮಾಡೋ ಕಾರ್ಯ ಒಳ್ಳೆ ರೀತಿನಲ್ಲಿ ಇರ್ಬೇಕಲ್ವಾ? ಆಗ್ತಾನೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ದಿರಾ ಅವ್ರನ್ನ ಕೇಳಿದ್ರೆ ಏನು ಪ್ರಯೋಜನ? ರೋಗ ಬಂದಿದೆ ಅಂತ ಹಾಸ್ಪಿಟ್ಲ್ಗೆ ಸುತ್ತಾರೆ, ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಹಣ ಖರ್ಚು ಮಾಡ್ತಾರೆ. ಆದ್ರೆ ರೋಗ ಏನಕ್ಕೆ ಬಂದಿದೆ ಅನ್ನೋ ಕಾರಣ ತಿಳ್ಕೊಳ್ತಾ ಇಲ್ಲ. ಈಗ ಬೀದಿಗೊಂದ್ ದೇವಸ್ಥಾನ ಕಟ್ಟಿದೀವಿ, ದಿನಾ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ದೇವ್ರೇ ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡಪ್ಪ ಅಂತ ಬೇಡ್ಕೊಳ್ತೀವಿ. ಹಾಗಾದ್ರೆ ಕಷ್ಟಗಳು ನಮ್ಗೆ ಹೋಗಿದ್ಯಾ ಅಂದ್ರೆ ಇಲ್ಲ. ಕಾರಣ ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲದು, ಅದರ ಜೊತೆಗೆ ಸಾಧನೆ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ದೇವ್ರೇ ನಾನ್ ಪಾಸ್ ಆಗ್ಬೇಕಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ಪಾಸ್ ಆಗ್ತೀವಾ? ಪ್ರಾರ್ಥನೆ ಜೊತೆಗೆ ಪುಸ್ತಕದಲ್ಲಿರೋದು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಬರೆದ್ರೆ ತಾನೇ ಪಾಸ್ ಆಗೋದು. ಅದೇ ತರ ದೇವ್ರೇ ನನಗೆಲ್ಲ ಒಳ್ಳೇದಾಗ್ಲಿ ಅಂದ್ರೆ ನಾನ್ ಯಾವಾಗ್ಲೂ ಒಳ್ಳೆ ಕಾರ್ಯಗಳೇ ಮಾಡ್ಬೇಕಲ್ಲ. ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಕಾ? ನಾವ್ ಏನು ಪ್ರಾರ್ಥನೆ ಮಾಡ್ತಾ ಇದೀವೋ ಅದಕ್ಕೆ ತಕ್ಕ ಪ್ರಯತ್ನ ಅಭ್ಯಾಸನೂ ಮಾಡ್ಬೇಕು. ಆಗ್ಲೇ ನಮ್ಮ ಕೋರಿಕೆಗಳು ಈಡೇರುತ್ತೆ. ಬರೀ ಪ್ರಾರ್ಥನೆ ಮಾಡ್ತಾ ಇದ್ರೆ, ಸಾಧನೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ದುಃಖದಿಂದ ಆಚೆಗೆ ಬರೋದಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಅನ್ನೋದು ಸುಲಭವಾದ ವಿಧಾನ. ಇದಕ್ಕೇನಾದ್ರೂ ಖರ್ಚಿದ್ಯಾ? ಹೂವು ಹಣ್ಣು ತರಬೇಕು, ಕಡ್ಡಿ ಕರ್ಪೂರ ತಗೊಂಡ್ಬರ್ಬೇಕು ಅಂತ ಏನಾದ್ರೂ ಹೇಳಿದಾರ? ಇಲ್ಲ ಸ್ನಾನ ಮಾಡಿ ಮಡಿಯಿಂದ ಮಾಡ್ಬೇಕು ಅಂತ ಹೇಳಿದಾರ? ಇಲ್ಲ 108 ಪ್ರದಕ್ಷಿಣೆ ಮಾಡಿ ತಣ್ಣೀರಲ್ಲಿ ಸ್ನಾನ ಮಾಡಿ ಅಂತ ಹೇಳಿದಾರ? ಹೋಮ ಹವನಗಳನ್ನ ಮಾಡಿ ಅಂತ ಹೇಳಿದಾರ? ದೈವನ ಕಣ್ಮುಚ್ಚಿ ಒಳಮುಖವಾಗಿ ಗಮನಿಸಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಸುಲಭವಾದ ವಿಧಾನ ಈ ಪ್ರಪಂಚದಲ್ಲಿ ಯಾವ್ದಾದ್ರೂ ಇದೆಯಾ? ಇಲ್ಲ. ಆದ್ರೆ ಅಷ್ಟೊಂದು ಸುಲಭವಾದ ವಿಧಾನನ ಅಳವಡಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಧ್ಯಾನದ ಬಗ್ಗೆ ಸರಿಯಾದ ಅರಿವಿಲ್ದಿರ ಕೆಲವರು ಹೇಳ್ತಾರೆ, ಸುಮ್ನೆ ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಲ್ವಾ? ನಮ್ಗೆ ಎಷ್ಟೆಲ್ಲ ಕೆಲ್ಸಗಳಿದೆ, ಇದನ್ನೆಲ್ಲ ಬಿಟ್ಟು ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ನಮ್ ಕೆಲ್ಸ ಯಾರ್ ಮಾಡೋರು ಅಂತ ಭಾವಿಸ್ತಾರೆ. ಟಿವಿ ಮೊಬೈಲ್ ನೋಡ್ಕೊಂಡು ಜೀವಕಾಂತ ಶಕ್ತಿನ ಹಾಳು ಮಾಡ್ಕೊಂಡು ಪ್ರಯೋಜನಕ್ಕೆ ಬಾರದಂತ ವಿಚಾರಗಳನ್ನ ಮಾತಾಡ್ತಾ ಕಾಲ ಕಳೀತಾರೆ. ಆದ್ರೆ ಧ್ಯಾನ ಮಾಡೋದು ಟೈಮ್ ವೇಸ್ಟ್ ಅಂತ ಭಾವಿಸ್ತಾರೆ. ಇನ್ನು ಕೆಲವರು ಧ್ಯಾನ ಮಾಡೋದ್ರಿಂದ ಜೀವನದಲ್ಲಿ ಏನ್ ಎಂಜಾಯ್ಮೆಂಟ್ ಇರೋದಿಲ್ಲ, ಸನ್ಯಾಸಿಗಳ ತರ ಜೀವಿಸ್ಬೇಕು. ಈಗಿನ ಕಾಲದಲ್ಲಿ ಹಬ್ಬಬ್ಬ ಅಂದ್ರೆ 60-70 ವರ್ಷ ಆಯಸ್ಸು, ಇರೋ ಜೀವನನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಅದನ್ನ ಬಿಟ್ಟು ಧ್ಯಾನ ಮಾಡ್ಬೇಕಾ ಅಂತ ಯೋಚಿಸ್ತಾರೆ. ನೆಟ್ಟಿಗ್ 40 ವರ್ಷನೂ ಎಂಜಾಯ್ ಮಾಡಲ್ಲ, ಕಾಯಿಲೆಗಳು ಬರ್ಸ್ಕೊಂಡು ಒದ್ದಾಡ್ತಾರೆ. ಇನ್ನು ಕೆಲವರು ವಯಸ್ಸಾದ್ಮೇಲೆ ಎಲ್ಲಾ ಎಂಜಾಯ್ಮೆಂಟು ಮಾಡಿದ್ಮೇಲೆ ರಾಮ ಕೃಷ್ಣ ಅನ್ನೋ ಕಾಲಕ್ಕೆ ಧ್ಯಾನ ನನಗೀಗ್ಲೇ ಏನಕ್ ಬೇಕು, ನನಗೇನ್ ವಯಸ್ಸಾಗೋಗಿದ್ಯಾ, ಇದ್ ನನ್ನಂತವ್ರಿಗಲ್ಲ, ಅಥವಾ ನಾನೇನ್ ಆರೋಗ್ಯವಾಗಿದ್ದೀನಿ, ನನಗೇನು ಸಮಸ್ಯೆಗಳಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ವಯಸ್ಸಾದ್ಮೇಲೆ ಮನಸ್ಸು ದೇಹದಲ್ಲಿರೋ ನೋವುಗಳ ಕಡೆ ಹೋಗುತ್ತೆ ವಿನ ಮನಸ್ಸನ್ನ ನಿಲ್ಸೋದು ಕಷ್ಟ. ಅಷ್ಟೊಂದು ಆರಾಮಾಗಿ ಕೂತ್ಕೊಂಡು ಸಹ ಅವರು ಧ್ಯಾನ ಮಾಡೋದಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಧ್ಯಾನ ಮಾಡೋದ್ರಿಂದ ಸನ್ಯಾಸಿಗಳಾಗ್ತಾರೆ, ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡಲ್ಲ, ಅಥವಾ ಹೆಂಡತಿ ಧ್ಯಾನದ ಕ್ಲಾಸಿಗೆ ಬಂದ್ರೆ ಅಥವಾ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಹೊತ್ತು ಧ್ಯಾನ ಮಾಡಿದ್ರೆ ಅಯ್ಯೋ ನನ್ ಹೆಂಡತಿ ಎಲ್ಲಿ ಸನ್ಯಾಸಿ ಆಗೋಗ್ತಾಳೋ ಅನ್ನೋ ತಪ್ಪು ತಿಳುವಳಿಕೆ ಕೆಲವರಲ್ಲಿ ಇದೆ. ಇನ್ನೂ ಕೆಲವ್ರಿಗೆ ಧ್ಯಾನ ಮಾಡ್ಬೇಕು ಕಲಿಬೇಕು ಅಂತಿದ್ರು ಈ ತಪ್ಪಾದ ಊಹೆಗಳಿಂದ ಅವ್ರ ಮನೆಯವ್ರು ಅವ್ರನ್ನ ಕಳ್ಸೋದಿಲ್ಲ. ಈ ತಪ್ಪಾದ ಕಲ್ಪನೆಗಳಿಂದ ಜನರು ಆಚೆ ಬರ್ಬೇಕು. ಪ್ರತಿಯೊಬ್ರು ಧ್ಯಾನ ಕಲಿಯೋ ತರ ಆಗ್ಬೇಕು. ಧ್ಯಾನ ಅನ್ನೋದು ಮೈಂಡ್ಗೆ ರೆಸ್ಟ್. ಇದಕ್ಕೆ ನಾವು ಈ ತರ ಧ್ಯಾನ ಮಾಡೋದ್ರಿಂದ ನಾವು ಮೊದ್ಲಿಗಿಂತ ಉತ್ಸಾಹದಿಂದ ಕೆಲಸ ಮಾಡ್ತೀವಿ, ಆರೋಗ್ಯ ಚೆನ್ನಾಗಿರುತ್ತೆ, ಕೋಪ ಕಡಿಮೆ ಆಗುತ್ತೆ, ಹೊಂದ್ಕೊಂಡು ಹೋಗೋ ಗುಣ ಜಾಸ್ತಿ ಆಗುತ್ತೆ, ಸಹನೆ ಹೆಚ್ಚಾಗುತ್ತೆ, ಪಾಸಿಟಿವ್ ಥಿಂಕಿಂಗ್ ಬರುತ್ತೆ, ಕುಟುಂಬದಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಆಗುತ್ತೆ,
ಮೇಲು ಕೀಳು ಭಾವನೆ ಹೋಗುತ್ತೆ, ದುರ್ಗುಣಗಳು ಸದ್ಗುಣಗಳಾಗಿ ಬದಲಾಗತ್ತೆ. ಮೊದ್ಲಿಗಿಂತ ಕುಟುಂಬ ಇನ್ನೂ ಚೆನ್ನಾಗಿರುತ್ತೆ. ಜನರು ಧ್ಯಾನದ ಬಗ್ಗೆ ಇರೋ ತಪ್ಪಾದ ಕಲ್ಪನೆಗಳಿಂದ ಆಚೆ ಬರ್ಬೇಕು. ಬಂಡೆ ಕಲ್ಲನ್ನೇ ಕೆತ್ತಿ ಕೆತ್ತಿ ಸುಂದರ ವಿಗ್ರಹ ಮಾಡೋ ಮನುಷ್ಯ ತನ್ನ ಜೀವನವನ್ನ ಕೆತ್ತಿ ಸುಂದರ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದಾನೆ. ಕೊನೆಗೆ ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವ್ರೇ ಅಂತ ಪ್ರಾರ್ಥಿಸ್ತಾನೆ. ಇದು ಎಂಥ ವಿಪರ್ಯಾಸ ಅಲ್ವಾ ಸ್ನೇಹಿತರೆ? ಚಂದ್ರನ್ನ ನೋಡ್ಬೇಕಂದ್ರೆ ಆಕಾಶದತ್ತ ಮುಖ ಮಾಡಿದ್ರೆ ಕಾಣಿಸ್ತಾನೆ, ತಲೆ ಎತ್ತು ನೋಡಿದ್ರೆ. ಆದ್ರೆ ಅದನ್ನ ಬಿಟ್ಟು ಅದರ ಪ್ರತಿಬಿಂಬನ ನೀರಲ್ಲೇ ಕಾಣಿಸುತ್ತೆ ಅಂತ ಕಷ್ಟಪಟ್ಟು ನೀರಿರೋ ಜಾಗನ ಹುಡುಕೊಂಡು ಹೋಗಿ ಕೊಳ ಕೊಳ್ಳ ನದಿ ಸಮುದ್ರಗಳಲ್ಲಿ ಅದು ಪ್ರತಿಬಿಂಬನ ನೋಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಒಳಗೆ ದೈವ ಇದ್ರೂ ನೋಡ್ದಿರಾ ಹೊರಗಡೆ ದೇವಸ್ಥಾನಗಳಲ್ಲಿ ಹುಡುಕ್ತಾ ಇದೀವಿ. ಚಂದ್ರನ ನೆನೆಸ್ಕೊಂಡು ಚಂದ್ರನಿಂದ ಬರುವಂತ ಶಕ್ತಿಯನ್ನ ಡೈರೆಕ್ಟ್ ಆಗಿ ಪಡಿಬಹುದು. ಅದರ ಪ್ರತಿಬಿಂಬದಿಂದ ನಾವು ಪಡೆಯೋದಿಕ್ ಸಾಧ್ಯನಾ? ನಾವೇನ್ ದೇವಸ್ಥಾನಕ್ ಹೋಗ್ಬೇಡಿ ಅಂತ ಹೇಳಲ್ಲ. ದೇವಸ್ಥಾನಕ್ ಹೋದ್ರು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿರುವ ಒಳ್ಳೆ ಎನರ್ಜಿನ ತುಂಬಿಸ್ಕೊಳ್ಳಿ. ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಒಳ್ಳೇದೇನೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಅದರ ಜೊತೆಗೆ ಒಳಗಿರೋ ನಮ್ಮಲ್ಲಿರೋ ದೀಪನ ಗಮನಿಸಿ ಧ್ಯಾನದ ಮೂಲಕ ಅದನ್ನ ಕಾಣಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತೀವಿ. ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ, ಅಸತೋಮ ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತದ ಕಡೆಗೆ ಬರಬೇಕು ಅಂತ. ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಧ್ಯಾನನ ಹೆಚ್ಚಾಗಿ ಮಾಡಿ ಪೂಜೆನ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಆಡಂಬರ ಅನ್ನೋದು ಬೇಡ. ಧ್ಯಾನ ದಿನಾ ಬೆಳಗ್ಗೆ ಸಾಯಂಕಾಲ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ತುಂಬಾ ನಾವು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯ. ಧ್ಯಾನವನ್ನ ಗುರುವಿನ ಮುಖಾಂತರ ಮಾತ್ರನೇ ತಿಳಿದು ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ನೋಡಿ ಪುಸ್ತಕ ಓದಿ ಎಲ್ಲ ಮಾಡ್ಬಾರ್ದು, ಇದ್ರಿಂದ ತೊಂದರೆಗಳು ಬರುತ್ತೆ. ಗುರುಗಳು ಸರಿಯಾದ ವಿಧಾನದಲ್ಲಿ ನಮ್ಮ ಮನೋವಿಕಾಸ ಕಲಾ ಕೇಂದ್ರದಲ್ಲಿ ಜವಾಬ್ದಾರಿಯಿಂದ ತಿಳಿಸ್ಕೊಡ್ತಾರೆ. గురువు దగ్గర చేరి గుర్తు తెలుసుకోవలే, తాళపు చెవి లేక తాళము ಊಡದು ಅಂತಾರೆ ಯೋಗಿ ವೇಮನ. ಒಂದು ಬೀಗ ಹಾಕದ್ ಮನೆಗೆ ಹೇಗೆ ಸರಿಯಾದ ಕೀಲಿ ಕೈ ಮೂಲಕ ನಾವು ತೆರೆಯೋದಕ್ಕೆ ಸಾಧ್ಯನೋ ಅದೇ ರೀತಿ ಗುರುವಿನ ಮೂಲಕವೇನೆ ನಾವು ಧ್ಯಾನ ಕಲೀಲಿಕ್ಕೆ ಸಾಧ್ಯ, ಉನ್ನತಿ ಹೊಂದೋದಿಕ್ಕೆ ಸಾಧ್ಯ. ಧ್ಯಾನ ಅನ್ನೋದು ಅನಾದಿಯಾಗಿ ಬರ್ತಾ ಇರೋದನ್ನೇ ಇದನ್ನ ನಮ್ಮ ವೇದಾದ್ರಿ ಮಹರ್ಷಿಯವರು ಸರಳಗೊಳಿಸಿ ಇದನ್ನ ಪ್ರತಿಯೊಬ್ರು ಮಾಡೋ ತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೇದಾದ್ರಿ ಮಹರ್ಷಿಯವರು. ಇದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ಬೇಕು. ಈ ಸ್ಕೈ ಯೋಗದ ಬಗ್ಗೆ ನಮಗೆ ಗೊತ್ತಿರೋರ ಹತ್ರ ಎಲ್ಲ ಹೇಳ್ಬೇಕು. ಪ್ರಪಂಚದ ಪ್ರತಿಯೊಬ್ರು ಧ್ಯಾನ ಕಲೀಲೇಬೇಕು. ಹೇಗೆ ಪ್ರಪಂಚದಲ್ಲಿ ಲಿಟ್ರಸಿ ಕಂಪಲ್ಸರಿ ಇದೆಯೋ ಅದೇ ರೀತಿ ಧ್ಯಾನ ಪ್ರಪಂಚದಾದ್ಯಂತ ಬರ್ಬೇಕು. ಈಗ ಮೊದ್ಲಿಗಿಂತ ಲೆಕ್ಕ ಹಾಕಿದ್ರೆ ಜನರಲ್ಲಿ ಸ್ವಲ್ಪ ತಿಳುವಳಿಕೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಹಾಸ್ಪಿಟಲ್ ಅಲ್ಲಿ ಸಹ ಡಾಕ್ಟರ್ಸ್ ಸಹ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ಸ್ ಜೊತೆಗೆ ವಾಕಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ಸ್ ಸಹ ಕಲೀಲಿಕ್ಕೆ ಇಷ್ಟ ಪಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಧ್ಯಾನ ಪಠ್ಯದ ಜೊತೆಗೆ ಇದು ಕಂಪಲ್ಸರಿ ಮಾಡ್ಬೇಕು. ಆಗ ಚಿಕ್ಕಂದಿನಿಂದಲೇ ಅವ್ರಿಗೆ ಧ್ಯಾನ ಅಭ್ಯಾಸ ಆಗುತ್ತೆ, ಒಳ್ಳೆ ರೀತಿನಲ್ಲಿ ಜೀವಿಸ್ಲಿಕ್ಕೆ ಸಹಾಯ ಆಗುತ್ತೆ. ಈಗ ಆಲ್ರೆಡಿ ಕೆಲವೊಂದು ಶಾಲೆಗಳಲ್ಲಿ ಇದೆ, ಇನ್ನು ಹೆಚ್ಚು ಹೆಚ್ಚಾಗಿ ಇದು ಬರಬೇಕು. ಧ್ಯಾನದಿಂದ ನಾವು ಅಸತ್ಯದಿಂದ ಸತ್ಯದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನ್ಯಾಯದಿಂದ ನ್ಯಾಯದ ಕಡೆಗೆ, ಪಾಪದಿಂದ ಪುಣ್ಯದ ಕಡೆಗೆ, ದುಃಖದಿಂದ ಸುಖದ ಕಡೆಗೆ, ರೋಗದಿಂದ ಭೋಗದ ಕಡೆಗೆ, ಅಶಾಂತಿಯಿಂದ ಶಾಂತಿಯ ಕಡೆಗೆ ಬರೋದಿಕ್ಕೆ ಏಕೈಕ ವಿಧಾನ ಅಂದ್ರೆ ಧ್ಯಾನ. ಧ್ಯಾನದಿಂದ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ. ಸಮಸ್ಯೆಗಳು ಬಂದ್ರೂ ಸಹ ಹೆದರ್ದಿರ ಧೈರ್ಯವಾಗಿ ಎದುರಿಸೋ ಸಾಮರ್ಥ್ಯ ಬರುತ್ತೆ. ಧ್ಯಾನದಿಂದಲೇ ನಮ್ಮ ಜ್ಞಾನಾಭಿವೃದ್ಧಿ. ಸತ್ಯನ ಅರ್ಥ ಮೇಲೆ ಇನ್ನೊಬ್ಬರಿಗೆ ಕೇಡ್ ಮಾಡದೆ ಬದುಕೋವಾಗ ಕರ್ಮಗಳು ಕಳಿಯುತ್ತೆ, ಮುಕ್ತಿಗೆ ದಾರಿಯಾಗತ್ತೆ. ಆದ್ರಿಂದ
ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತೀವಿ. ಇಷ್ಟು ಹೇಳಿ ಈ ಚಿಂತನೆಯನ್ನ ಮುಗಿಸ್ಕೊಳ್ತಿದ್ದೀನಿ. ಈ ಚಿಂತನೆಯಿಂದ ಯಾರ ಮನ್ಸಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಚಿಂತನೆ ನಡೆಸೋದಕ್ಕೆ 3ನೇ ಬಾರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ದಂಪತಿ ಸರ್ ಹಾಗೂ ವಿಜಯ ಮೇಡಮ್ ದಂಪತಿಗಳಿಗೆ ಧನ್ಯವಾದಗಳು. ಹಾಗೆ ಇಷ್ಟು ಹೊತ್ತು ಸಾವಕಾಶದಿಂದ ಕೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ. ಆ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಆಶೀರ್ವಾದದ ಸುರಿಮಳೆ ಸದಾ ನಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಕೋರ್ತಾ ಈ ಚಿಂತನೆಯನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಚಿಂತನೆ ಧ್ಯಾನದಿಂದ ಜ್ಞಾನ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳು ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಕೊರೋನಾ ಎಂಬ ಈ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆಗಳು ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಸ್ನೇಹಿತರೆ, ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತ ಜೀವನವನ್ನು ನಡೆಸಲು ಈ ಅಭ್ಯಾಸಗಳು ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಈಗಾಗಲೇ ಒಂದು ಬ್ಯಾಚ್ ನಡೀತಾ ಇದೆ. ನೆಕ್ಸ್ಟ್ ಬ್ಯಾಚ್ ಇದೇ ತಿಂಗಳು 16ನೇ ತಾರೀಕಿಂದ ಆರಂಭವಾಗಲಿದೆ. 15ನೇ ತಾರೀಕುವರೆಗೂ ಟೈಮ್ ಇದೆ ಸ್ನೇಹಿತರೆ. ಈಗ ಈ ಒಂದು ಪ್ರಾಥಮಿಕ ತರಗತಿಗಳು 2 ಬ್ಯಾಚ್ ಅಲ್ಲಿ ನಡೀತಾ ಇದೆ. ಬೆಳಿಗ್ಗೆ 6ರಿಂದ 7:30 ಮತ್ತೆ ಸಂಜೆ 7ರಿಂದ 8:30. ಯಾವ ಟೈಮ್ ಆದ್ರೆ ಆ ಟೈಮಲ್ಲಿ ಆ ಒಂದು ತರಗತಿಗಳನ್ನು ಕಲಿಬಹುದು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್, ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಸರಿ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ಬಾಳ್ಗೆ ಸಮೃದ್ಧಿಯೊಂದಿಗೆ ವಸಂತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸುಜಾತ ಮೇಡಮ್, ಇವತ್ತಿನ ಚಿಂತನೆ ಬಹಳ ಚೆನ್ನಾಗಿತ್ತು ಸುಜಾತ ಮೇಡಮ್. ಎಲ್ಲರಿಗೂ ಅರ್ಥ ಆಗೋ ತರ ಹೇಳಿದೀರಾ. ಇದೇ ತರ ಯಾವಾಗ್ಲೂ ಬಂದು ಪ್ರತಿಯೊಬ್ಬರ ತಲೆಯಲ್ಲೂ ಇದೇ ತರ ತುಂಬಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಚಿಂತನೆ ಬಹಳ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರನ್ನು ಹಾರೈಸುವ ಸಮಯ.
ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಸುಜಾತಾ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30 ಎಕ್ಸ್ಪೀರಿಯನ್ಸ್ ಪ್ಲೆಷರ್ ಥ್ರೂ ಸರ್ವಿಸ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ನಾಗರಾಜ್ ಸರ್ ಅವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ತುರಿಯಂ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ವೇದಾದ್ರಿ ಮಹರ್ಷಿಯವರ ದೃಷ್ಟಿಯಲ್ಲಿ ಕ್ರೀಡೆ, ಸ್ಪೋರ್ಟ್ಸ್ ಆನ್ ದ ವ್ಯೂ ಆಫ್ ವೇದಾದ್ರಿ ಮಹರ್ಷಿ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಸೌಭಾಗ್ಯವತಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.